Hi, this is Manjunath Amrutnavar and ನೀವು ನೋಡ್ತಾ ಇದ್ರೆ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು. ಡಿಯರ್ ಫ್ರೆಂಡ್ಸ್, 29/9/2024 ಅಂದ್ರೆ ನಿನ್ನೆ ದಿನ ರವಿವಾರ ದಿನದಂದು ಕೆ ವತಿಯಿಂದ ಒಂದು ಎಕ್ಸಾಮ್ ನಡೀತು. ಅದು ಕಡ್ಡಾಯ ಕನ್ನಡ ಪರೀಕ್ಷೆ. ಈಗ ಮುಂದೆ ಬರ್ತಕ್ಕಂತಹ VAO ಮತ್ತು GTTC ಅಂತಕ್ಕಂತ ಏನ್ ಎಕ್ಸಾಮ್ಗಳು ನಡೀತಾ ಇದಾವಲ್ವಾ, ಆ ಅಭ್ಯರ್ಥಿಗಳಿಗೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ನಡೆಸಲಾಯಿತು ನಿನ್ನೆ ದಿನ. ಅಂದ್ರೆ 29ನೇ ತಾರೀಕು 9ನೇ ತಿಂಗಳ 2024ರಂದು. ಅದೇ ಎಕ್ಸಾಮಿನ ಕ್ವಶನ್ ಪೇಪರ್ ನನ್ನ ಹತ್ರ ಇದೆ. ಅದರ ಕ್ವಶನ್ಸ್ ಗಳನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಆದ್ರೆ ಒಂದ್ ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ನಿಮಗೆ ಇದ್ರ ಕೀ ಆನ್ಸರ್ ಸಿಕ್ಕಿರ್ಬೋದು. ಅನೇಕ ಇನ್ಸ್ಟಿಟ್ಯೂಟ್ ಗಳಾಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಗಳಲ್ಲಿ ನೀವು ಇದ್ರದ್ದು ಕೀ ಆನ್ಸರ್ ಗಳನ್ನು ನೋಡಿರ್ತೀರಿ. ಮತ್ ನಾ ಏನಾಯ್ತು ಹೊಸದಾಗಿ ಹೇಳಕ್ ಬಂದನ ಹೆಂಗಂದ್ರ, ಏನ್ ಹೇಳಾಕತ್ತಾನಂದ್ರ, ನಿಮ್ಗೆಲ್ಲಾ ನಾನು ಕೂಡ ಕೀ ಆನ್ಸರ್ ನ ಪ್ರೊವೈಡ್ ಮಾಡ್ಬೋದಾಗಿತ್ತು. PDF ಮಾಡಿ ನನ್ನ ಚಾನಲ್ ಒಳಗ ಒಂದನೇದಕ್ಕ 3ನೇ ಆನ್ಸರ್, ಎರಡನೇದಕ್ಕ 1ನೇ ಆನ್ಸರ್, ಮೂರನೇದಕ್ಕ 4ನೇ ಆನ್ಸರ್, ನಾಲ್ಕನೇದಕ್ಕ 2ನೇ ಆನ್ಸರ್, ಈ ರೀತಿ ನಾನು ಕೀ ಆನ್ಸರ್ಸ್ ಗಳನ್ನ ಕೊಟ್ಕೊಂತ ಹೋಗ್ಬೋದಾಗಿತ್ತು. ಬಟ್ ಕೀ ಆನ್ಸರ್ ತಗೊಂಡು ನಾವು ಅದನ್ನ ಈ ಕ್ವಶನ್ಗೆ ಈ ಉತ್ತರಪ್ಪ ಅನ್ನೋದು ನಮ್ಗೆ ಗೊತ್ತಾದ್ರೆ ಅಷ್ಟು ನಡೆಯಂಗಿಲ್ಲ. ಯಾಕಂದ್ರೆ ಅಪ್ಕಮಿಂಗ್ ಎಕ್ಸಾಮ್ಗೆ ನಾವು ಪ್ರಿಪರೇಷನ್ ಮಾಡ್ತಾ ಇದೀವಿ ಅಂದ್ಮೇಲೆ ಈ ಕ್ವಶನ್ಗೆ ಇದ ಆನ್ಸರ್ ಯಾಕಾಯ್ತು, ಹೆಂಗಾಯ್ತು, ಯಾವ ಆಧಾರದ ಮೇಲೆ ಅದನ್ನ ಇದ ಕ್ವಶನ್ಗೆ ಇದ ಆನ್ಸರ್ ಅಂತ ಹೇಳಿ ಯಾವ ಆಧಾರದ ಮೇಲೆ ಅದನ್ನ ಕನ್ಸಿಡರ್ ಮಾಡಿದ್ರು ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಆ ಹಿನ್ನೆಲೆ ಒಳಗ ನಾನು ಒಂದಷ್ಟು ಕ್ವಶನ್ಸ್ ಗಳನ್ನ, ಅಂದ್ರೆ ಎಲ್ಲಾ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋದಲ್ಲ ಇದೇ ವಿಡಿಯೋದಲ್ಲಿ, ಒಂದಷ್ಟು ಕ್ವಶನ್ಸ್ ಗಳನ್ನ ನಾನು ಏನ್ ಮಾಡ್ತಾ ಹೋಗ್ತೀನಿ, ಈ ಕ್ವಶನ್ಗೆ ಇದ ಆನ್ಸರ್ ಯಾಕಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಮತ್ತೆ ಉಳಿದಂತಹ ಆಪ್ಷನ್ಸ್ ಗಳನ್ನು ಕೂಡ ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ನೆಕ್ಸ್ಟ್ ಬರ್ತಕ್ಕಂತ ಎಕ್ಸಾಮ್ ಒಳಗ ಅದ್ರ ಮೇಲೆ ಕ್ವಶನ್ಸ್ ಗಳು ರೈಸ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಒಂದಷ್ಟು ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲೆಲ್ಲಿ ಆಪ್ಷನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಮೇಲೆ ಕ್ವಶನ್ಸ್ ಗೆ ಇದ ಯಾಕೆ ಆನ್ಸರ್ ಆಯ್ತು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನಾವು ಕೀ ಆನ್ಸರ್ ನೋಡ್ಕೊಂಡ್ವಿ, ಯೂಟ್ಯೂಬ್ ಚಾನಲ್ ಯಾರೋ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ವಿ, ಅಥವಾ ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ ಇಂದ PDF ನೋಡ್ಕೊಂಡ್ವಿ, ಅಥವಾ ಇಲಾಖೆಯವರ ಕೀ ಆನ್ಸರ್ ಬಿಟ್ರ ಅಂತ ಅನ್ಕೋರಿ. ಆ ಕೀ ಆನ್ಸರ್ ನೋಡಿ ಈ ಕ್ವಶನ್ಗೆ ಇದು ಉತ್ತರ ಅಂತ ಹಾಕೊಂಡ್ಬಿಡ್ತೇವೆ ನಾವು. ಬಟ್ ಅದ್ರ ಬಗ್ಗೆ ನಮ್ಗೆ ಅವೇರ್ ಇರ್ಲಿಲ್ಲ ಅಂದ್ರೆ ಓದಿದ್ದ ಎಲ್ಲಾ ವೇಸ್ಟ್ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರ ಆ ಕ್ವಶನ್ಗೆ ಇದ ಯಾಕೆ ಆನ್ಸರ್ ಆಗತತಿ ಅನ್ನೋದು ನಮ್ಗೆ ಮಸ್ಟ್ ಅಂಡ್ ಶುಡ್ ಗೊತ್ತಿರ್ಲೇಬೇಕು. ಆ ಹಿನ್ನೆಲೆಯಲ್ಲೂ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನನ್ನ ಹತ್ರ ಕ್ವಶನ್ ಪೇಪರ್ ಐತಿ. ಆಮೇಲೆ ಕ್ವಶನ್ಸ್ ನಿಮ್ಗ ಈ ಕಡೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಒಂದೊಂದ ನಾ ಯಾವ ಕ್ವಶನ್ ಡಿಸ್ಕಸ್ ಮಾಡ್ತಾ ಇರ್ತೀನಿ ಆ ಕ್ವಶನ್ ಇಲ್ಲಿ ಡಿಸ್ಪ್ಲೇ ಆಕತಿ. ಆ ಕ್ವಶನ್ ಅನ್ನ ನೋಡ್ಕೊರಿ, ನಾ ಇಲ್ಲೇ ಅದರದ ಆನ್ಸರ್ ಅನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಮೊದಲನೇ ಕ್ವಶನ್, ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? 1ನೇದ್ದು ಅಕ್ಷರ, 2ನೇದ್ದು ಶಕ್ತಿ, 3ನೇದ್ದು ಅಕ್ಕ, 4ನೇದ್ದು ಜ್ಞಾನ. ಈ 4 ಆಪ್ಷನ್ಸ್ ಗಳನ್ನ ಕೊಟ್ಟರು. ಸೊ ಸಜಾತಿಯ ಒತ್ತಕ್ಷರ ಅಂದ್ರೆ ನಮಗ್ ಗೊತ್ತಿರ್ಬೇಕು, ಈ ಸಂಯುಕ್ತಾಕ್ಷರಗಳಂತ ಬರ್ತಾವ. ಸಂಯುಕ್ತಾಕ್ಷರಗಳು ಅಂತ ಹೇಳಿದ್ರೆ ಒತ್ತಕ್ಷರಗಳಿಗೆ ನಾವು ಸಂಯುಕ್ತಾಕ್ಷರಗಳಂತ ಹೇಳ್ತೀವಿ. ಆ ಸಂಯುಕ್ತಾಕ್ಷರಗಳಲ್ಲಿ ಮತ್ತೆ 2 ವಿಧಗಳು ಯಾವ್ಯಾವು? ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಒಂದು ಅಕ್ಷರಕ್ಕ ಅದ ಅಕ್ಷರವೇ ಒತ್ತಕ್ಷರವಾಗಿ ಬಂದ್ರೆ ಅದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ಅಕ್ಕ, ಅವ್ವ, ಅಣ್ಣ, ಅಪ್ಪ, ಇವೆಲ್ಲವೂ ಕೂಡ ಸಜಾತಿಯ ಸಂಯುಕ್ತಾಕ್ಷರಗಳಿಗೆ ಉದಾಹರಣೆ ಆಗ್ತಾವ. ಯಾಕಂತ ಹೇಳಿದ್ರೆ ಕಕ್ ಕದ್ ಒತ್ತ ಬಂದತಿ, ವಕ್ ವದ್ ಒತ್ತ ಬಂದತಿ, ನಕ್ ನದ್ ಒತ್ತ ಬಂದತಿ, ಪಕ್ ಪದ್ ಒತ್ತ ಬಂದತಿ. ಇದು ಸಜಾತಿಯ ಸಂಯುಕ್ತಾಕ್ಷರ. ಆದ್ರ ಇನ್ನು ವಿಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಒಂದ್ ಅಕ್ಷರಕ್ಕ ಇನ್ನೊಂದ್ ಅಕ್ಷರ ಒತ್ತಕ್ಷರವಾಗಿ ಬಂದಿತ್ತು ಅಂದ್ರೆ ಅದನ್ನ ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಕ್ಷರ ಈಗೇನ್ ನೋಡಾತಿರ ನೀವು, ಇದ ಎಕ್ಸಾಂಪಲ್ ಇಲ್ಲೇ ನೋಡ್ರಿ. ಅಕ್ಷರ ಕ ಕ ಶ ಒತ್ ಬಂದತಿ, ಶಕ್ತಿ ಕಿ ಕ ತ ಒತ್ ಬಂದತಿ, 4ನೇ ಆಪ್ಷನ್ ಜ್ಞಾನ ಜ ಕ ಜ್ಞಾ ಒತ್ ಬಂದತಿ. ಸೊ ಈ ರೀತಿ ಒಂದು ಅಕ್ಷರಕ್ಕ ಇನ್ನೊಂದು ಅಕ್ಷರ ಒತ್ತಕ್ಷರವಾಗಿ ಬಂದಿತ್ತು ಅಂದ್ರೆ ಅದನ್ನ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಆ ಅಕ್ಷರಕ್ಕ ಅದೇ ಅಕ್ಷರದ ಒತ್ತಕ್ಷರ ಬಂದಿತ್ತು ಅಂದ್ರೆ ಅದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಇದ್ರೊಳಗ ಆನ್ಸರ್ ಯಾವ್ದಂಗಂದ್ರ 3ನೇದ್ದು ಅಕ್ಕ ಅನ್ನೋದು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಆಕತಿ. ಇನ್ನ 2ನೇ ಕ್ವಶನ್ ನೋಡ್ರಿ, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು ಅಂತ ಕೇಳ್ಯಾರ. ಕ್ವಶನ್ ಡಿಸ್ಪ್ಲೇ ಆಗತತಿ. 1ನೇದ್ದು ಸಂಯುಕ್ತಾಕ್ಷರಗಳು, 2ನೇದ್ದು ವ್ಯಂಜನಾಕ್ಷರಗಳು, 3ನೇದ್ದು ಗುಣಿತಾಕ್ಷರಗಳು, 4ನೇದ್ದು ದ್ವಿತ್ವಗಳು ಅಂತ ಹೇಳಿ ಕೇಳ್ಯಾರ. ಸೊ ಸಂಯುಕ್ತಾಕ್ಷರಗಳು ಅಂತ ಹೇಳಿದ್ರೆ ಈಗ ಒಂದೇ ಕ್ವಶನ್ ಏನ್ ಡಿಸ್ಕಸ್ ಮಾಡಿದ್ವಲ್ಲ ಅದು ಸಂಯುಕ್ತಾಕ್ಷರಗಳು. ಇನ್ನು ವ್ಯಂಜನಾಕ್ಷರಗಳು,
ವ್ಯಂಜನಾಕ್ಷರಗಳು ಅಂತ ಹೇಳಿದ್ರೆ ಇವುಗಳನ್ನ ನಾವು ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ. ಇವುಗಳನ್ನ ಹಿಂಗೇನ್ ಬರಿತಾ ಹೋಗ್ತೇವಲ್ಲ ಕ ಕ ಗ ಗ ಯ ಚ ಚ ಜ ಯ ಟ ಟ ಡ ಡ ನ ಇವೆಲ್ಲವೂ ಕೂಡ ವ್ಯಂಜನಾಕ್ಷರಗಳಾಕಾವ. ಆದ್ರ ಗುಣಿತಾಕ್ಷರಗಳು ಅಂತ ಹೇಳಿದ್ರ ಕ ಕ ಸ್ವರ ಸೇರಿ ಕ ಆಕತಿ, ಕ ಕ ಸ್ವರ ಸೇರಿ ಕ ಆಕತಿ, ಕ ಕ ಸ್ವರ ಸೇರಿದ್ರ ಕಿ ಆಕತಿ. ಇವುಗಳನ್ನ ನಾವು ಗುಣಿತಾಕ್ಷರಗಳಂತ ಹೇಳ್ತೇವಿ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನ ಗುಣಿತಾಕ್ಷರಗಳು ಅಂತ ಹೇಳಿ ಕರಿತೀವಿ. ಹಂಗಂದ್ರ ಅವ್ರು ಏನ್ ಕೇಳ್ಯಾರ ಕ್ವಶನ್, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನ ಏನಂತಾರ, ಗುಣಿತಾಕ್ಷರಗಳು ಅಂತ ಹೇಳಿ ಕರೀತಾರ. ಹಂಗಂದ್ರ ಆಪ್ಷನ್ ಏನು, ಆಪ್ಷನ್ ನಂಬರ್ 3. ಮೂರನೇ ಕ್ವಶನ್ ನೋಡ್ರಿ, ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು ಅಂತ ಕೇಳ್ಯಾರ. ಒಂದನೇದ್ದು ವಿಶೇಷ, ಎರಡನೇದ್ದು ಆಶೇಷ, ಮೂರನೇದ್ದು ಕಶೇಷ, ನಾಲ್ಕನೇದ್ದು ನಿಶೇಷ ಅಂತ ಐತಿ. ಸೊ ಫಸ್ಟಿಗೆ ಶೇಷ ಅಂದ್ರ ನಮಗ್ ಗೊತ್ತಿರ್ಬೇಕು. ಶೇಷ ಅಂದ್ರ ಉಳಿಯುವಂತದ್ದು, ಒಂದಷ್ಟು ಏನಾದ್ರೂ ಉಳಿದಿರ್ಬೇಕು, ಅದಕ್ಕೆ ನಾವು ಶೇಷ ಅಂತ ಹೇಳಿ ಕರಿತೇವಿ. ಹಂಗಂದ್ರ ಉಳಿದೇ ಇರುವುದಕ್ಕ ನಿಶೇಷ ಅಂತ ಹೇಳಿ ಕರಿತೀವಿ. ಹಂಗಂದ್ರ ಆಪ್ಷನ್ ಯಾವುದು, 4ನೇ ಆಪ್ಷನ್ ಇದಕ್ಕ ರೈಟ್ ಆನ್ಸರ್ ಆಕತಿ. ಇನ್ನ 4th ಒನ್, ಆದ್ರ ಪದದ ವಿರುದ್ಧ ಪದವನ್ನ ಗುರುತಿಸಿ. ಆದ್ರ ಪದದ ವಿರುದ್ಧ ಪದ ಅಂತಂದಾಗ 4 ಆಪ್ಷನ್ ಅನ್ನ ನೋಡ್ಬೇಕು. ಒಂದನೇದ್ದು ಒಣಗಿದೆ, ಶುಷ್ಕ, ಒದ್ದೆ, ನೊಂದ. ಈ 4 ಆಪ್ಷನ್ ಒಳಗ ಆನ್ಸರ್ ಕಂಡು ಹಿಡಿಬೇಕಂದ್ರೆ ನಮ್ಗೆ ಆದ್ರ ಅಂದ್ರೆ ಏನ್ ಅನ್ನೋದು ಗೊತ್ತಿರ್ಬೇಕು. ಆದ್ರ ಅಂದ್ರ ತೇವಭರಿತವಾದಂತದ್ದು ಅಂತ ಹೇಳಿ ಅರ್ಥ. ಅದಕ್ಕ ಅಪೋಸಿಟ್ ವರ್ಡ್ ಏನಾಕತಿ, ಶುಷ್ಕ, ಅಥವಾ ಆದ್ರ ಅಂದ್ರ ತಂಪು ಅಂತನೂ ಕೂಡ ನಾವು ಹೇಳ್ಬೋದು, ಅಥವಾ ತೇವಭರಿತವಾದಂತ ನಾವು ಹೇಳ್ಬೋದು. ಅಪೋಸಿಟ್ ವರ್ಡ್ ಏನಾಕತಿ, ಶುಷ್ಕ ಅನ್ನೋದು 2ನೇ ಆಪ್ಷನ್ ಸರಿ ಆಗಕತಿ. ಇನ್ನು 5ನೇ ಕ್ವಶನ್, ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳ್ಯಾರ. 1ನೇ ಆಪ್ಷನ್ ಉತ್ತ, 2ನೇ ಆಪ್ಷನ್ ಉವ, 3ನೇದು ಧ, 4ನೇದು ಅಲ್ಲಿ. ಈ ವರ್ತಮಾನ ಕಾಲ ಆಗಿರ್ಲಿ ಅಥವಾ ಭೂತಕಾಲ ಆಗಿರ್ಲಿ ಅಥವಾ ಭವಿಷ್ಯತ್ ಕಾಲ ಆಗಿರ್ಲಿ, ಇವುಗಳಿಗೆ ಒಂದಷ್ಟು ಕಾಲ ಸೂಚಕ ಪ್ರತ್ಯಯಗಳು ಬರ್ತಾವ. ಆ ಕಾಲ ಸೂಚಕ ಪ್ರತ್ಯಯಗಳನ್ನು ನಾವೀಗ ನೋಡೋಣ. ದ ಮತ್ತು ಪದ ಅನ್ನುವಂತಹ ಕಾಲ ಸೂಚಕ ಪ್ರತ್ಯಯಗಳು ಭೂತಕಾಲದೊಳಗೆ ಬರ್ತಾವ. ಉತ್ತ ಅನ್ನುವಂತಹ ಕಾಲ ಸೂಚಕ ಪ್ರತ್ಯಯ ವರ್ತಮಾನ ಕಾಲದೊಳಗೆ ಬರ್ತತಿ. ವ ಅನ್ನುವಂತಹ ಕಾಲ ಸೂಚಕ ಪ್ರತ್ಯಯ ಭವಿಷ್ಯತ್ ಕಾಲದಲ್ಲಿ ಬರ್ತತಿ. ಹಂಗಂದ್ರೆ ನಮ್ಗೆ ಗೊತ್ತಾಯ್ತು ಈಗ ವರ್ತಮಾನ ಕಾಲದಲ್ಲಿ ಬರ್ತಕ್ಕಂತಹ ಕಾಲ ಸೂಚಕ ಪ್ರತ್ಯಯ ಯಾವುದು, ಉತ್ತ. ಹಂಗಂದ್ರೆ ರೈಟ್ ಆನ್ಸರ್ ಯಾವ್ದಾಕತಿ, 5ನೇದಕ್ಕ 1ನೇ ಆಪ್ಷನ್ ಏನಾಕತಿ ರೈಟ್ ಆದಂತ ಆನ್ಸರ್ ಆಕತಿ, ಉತ್ತ ಅನ್ನುವಂಥದ್ದು ರೈಟ್ ಆಕತಿ. 6ನೇದ್ ನೋಡ್ರಿ, ಈ ಮೇಜಿನ ಮೇಲು ಭಾಗ ಕನ್ನಡಿಯಂತೆ ತಳತಳಿಸುತ್ತದೆ. ಅಡ್ಡಗೆರೆ ಎಳೆದ ಪದವು ಯಾವ ಕಾಲವನ್ನ ಸೂಚಿಸುತ್ತದೆ? ಅಕ್ಷರಗಳು ಸ್ವಲ್ಪ ಕ್ವಶನ್ ಪೇಪರ್ ಒಳಗೆ ಮಿಸ್ಟೇಕ್ ಬಾಳ ಆಗ್ಯಾವ್ರಿ, ಸ್ವಲ್ಪ ನಾವ ಚಂದಾಗಿ ಓದ್ಕೋಬೇಕು ಅದನ್ನ. ಸೊ 1ನೇ ಆಪ್ಷನ್ ಭೂತಕಾಲ, 2ನೇದ್ದು ವರ್ತಮಾನ ಕಾಲ, 3ನೇದು ಭವಿಷ್ಯತ್ ಕಾಲ, 4ನೇದ್ದು ಭೂತ ವಚನ ಕಾಲ ಅಂತ ಹೇಳಿ ಕೊಟ್ಟಾರ. ಈಗಷ್ಟ ನೋಡೇವೆ ನಾವು ತಳತಳಿಸುತ್ತದೆ ಅನ್ನುವಂತಹ ಶಬ್ದದೊಳಗ ಇಲ್ಲೇನೈತಲ್ಲ, ಇದು ತಳತಳಿಸುತ್ತದೆ ಅಂತ ಹೇಳಿ, ತಳಿಸುತ್ತದೆ. ಈ ಸುತ್ತದೆ ಅನ್ನೋದ್ರಲ್ಲಿ ಉತ್ತ ಅಂತ ಬಂದತ್ತಿಲ್ಲ. ಉತ್ತ ಅಂತ ಬಂದತ್ತಂದ್ರ ಯಾವ್ದಕ್ ಉದಾಹರಣೆ ಅದ, ವರ್ತಮಾನ ಕಾಲಕ್ಕ ಉದಾಹರಣೆ. ಹಾಗಾದ್ರ 2ನೇ ಆಪ್ಷನ್ ನಮ್ದು ಏನಕತಿ ಸರಿಯಾದಂತಹ ಉತ್ತರ ಆಕತಿ. ಯಾಕದ ಆಕತಿ ಅನ್ನೋದನ್ನ ಬಿಡಿಸಿ ಹೇಳಕತ್ತಾನ ನಿಮ್ಗ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನ 7th ಒನ್, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಅಂತ ಐತಿ. 1ನೇದ್ದು ಪುಸ್ತಕ, 2ನೇದ್ದು ಸ್ವಾತಿ, 3ನೇದ್ದು ಪ್ರೀತಿ, 4ನೇದ್ದು ನದಿ. ಈ 4 ಆಪ್ಷನ್ಸ್ ಗಳನ್ನ ನೋಡಿದಾಗ ಆ 4 ಬಗ್ಗೆನೂ ನಮಗ್ ಗೊತ್ತಿರ್ಬೇಕು. ಪುಸ್ತಕ ಅನ್ನೋದು ರೂಢನಾಮ, ಸ್ವಾತಿ ಅನ್ನೋದು ಅಂಕಿತನಾಮ, ನದಿ ಅನ್ನೋದು ರೂಢನಾಮ, ಪ್ರೀತಿ ಅನ್ನೋದು ಭಾವನಾಮಕ್ಕೆ ಉದಾಹರಣೆ ಕತೆ. ಹಂಗಂದ್ರೆ ಉತ್ತರ ಯಾವ್ದಿದ್ರಾಗ 3ನೇ ಆಪ್ಷನ್. ಸರ್ ಮತ್ ಪ್ರೀತಿ ಅಂತ ಹೆಸರು ಇರ್ತಲ್ಲ, ಅದು ಅಂಕಿತನಾಮ ಆಕತ್ತಲ್ಲ. ಯಾವಾಗ ನಾವು ವ್ಯಕ್ತಿಯನ್ನ ಆ ಹೆಸರು ಕೊಟ್ಟು ಕರಿತೇವಿ ಅವಾಗ ಅದು ಅಂಕಿತನಾಮ. ಆದ್ರ ಪ್ರೀತಿ, ದ್ವೇಷ, ಅಸೂಹೆ ಇವೆಲ್ಲ ಏನು ಶಬ್ದಗಳು ಬರ್ತಾವಲ್ಲ, ಸಂತೋಷ, ದುಃಖ, ಖುಷಿ, ಇವೆಲ್ಲಾ ಶಬ್ದಗಳು ಕೂಡ ಭಾವನಾಮಕ್ಕೆ ಸಂಬಂಧಪಟ್ಟಂತಹ ಶಬ್ದಗಳಾಗಿರ್ತಾವು. ಅವುಗಳನ್ನ ನಾವು ವ್ಯಕ್ತಿಗಳಿಗೆ ಕೊಟ್ಟು ಕರೆಯತ್ತಾಗ ಅದು ಅಂಕಿತನಾಮ ಆಕತಿ. ಡಿಫ್ರೆನ್ಸ್ ಐತಿ ಸ್ವಲ್ಪ. ಇನ್ನ 8ನೇ ಕ್ವಶನ್, ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು ಅಂತ ಕೇಳ್ಯಾರ. 1ನೇದ್ದು ಕುದಿಸು, 2ನೇದ್ದು ಬಿಕ್ಕರಿಸು, 3ನೇದ್ದು ಮೊಳಕೆ, 4ನೇದ್ದು ಉಗ್ಗು. ಈ 4 ಆಪ್ಷನ್ ಒಳಗ ಉಕ್ಕರಿಸು ಅಂದಕ್ಕ ಸಮಾನಾರ್ಥಕ ಪದ ಯಾವುದು ಅಂತ ಕೇಳ್ಯಾರ. ಸೊ
ಸೊ ಉಕ್ಕರಿಸು ಅಂದ್ರ ಆಡು ಭಾಷೆ ಒಳಗ ಅಥವಾ ಹಳ್ಳಿ ಒಳಗ ನಾವೆಲ್ಲ ಹೇಳ್ತಿರ್ತೇವಿ, ಉಕ್ಕರ್ಸೋದನ್ನ ಒಲಿ ಮೇಲೆ ಇಟ್ಟೇವಿ ಅದನ್ನ ಚಂದ ಉಕ್ಕರ್ಸ ಅಂದ್ರೆ ಏನ ಕುದಿಸು. ಹಂಗಾರ ಆಪ್ಷನ್ ನಂಬರ್ 1 ಕುದಿಸು ಅನ್ನೋದು ಸರಿಯಾದಂತಹ ಉತ್ತರ ಆಕತಿ. ಇನ್ನು 9ನೇದು, ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಅಂತ ಹೇಳಿ ಕೇಳ್ಯಾರ. ಇದ್ರೊಳಗ ಆಪ್ಷನ್ ನಂಬರ್ 1ನೇದ್ ನಿರ್ವಾಣ ಮೋಕ್ಷ, ತಾತ್ಪರ್ಯ ತತ್ವ, ಟಿಸಿಳು ಕೊಂಬೆ, ಕುಕ್ಕುಟ ಕೋಳಿ. ಈ 4 ಆಪ್ಷನ್ಗಳನ್ನ ನೋಡಿದಾಗ ಇವು ಎದಕ್ಕೆ ಸಂಬಂಧಪಟ್ಟವ ಅನ್ನೋದು ನಮಗೆ ಪಟ್ಟಂದ ಗೊತ್ತಾಗಬೇಕು. ಅವಾಗ ಮಾತ್ರ ಯಾವ್ದು ಆನ್ಸರ್ ಕರೆಕ್ಟ್ ಆಗತ್ತೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ಸೊ ಹಂಗಂದ್ರ ಕ್ವಶನ್ ಎದ್ರ ಮೇಲೆ ಐತಿ ಅಂದ್ರೆ ಇದೆ ತತ್ಸಮ ಮತ್ತು ತದ್ಭವದ ಮೇಲೆ ಐತಿ. ಕುಕ್ಕುಟ ಅಂದ್ರ ತತ್ಸಮ, ಕೋಳಿ ಅಂದ್ರ ತದ್ಭವ. ಸೊ ನಿರ್ವಾಣ ಅಂದ್ರ ತತ್ಸಮ, ಮೋಕ್ಷ ಅಂದ್ರ ತದ್ಭವ. ಸೊ ಈ ರೀತಿಯಾಗಿ ತತ್ಸಮ ತದ್ಭವದ ಮೇಲೆ ಬಂದತಿ. ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದ್ದನ್ನ ನಾವು ಕಂಡುಹಿಡಿಬೇಕು. ಕ್ವಶನ್ ಚಂದ ಓದ್ಬೇಕು. ಹೊಂದಾಣಿಕೆ ಆಗುವ ಅಂತ ಕೇಳಿರ್ತಾರ ಅಥವಾ ಹೊಂದಾಣಿಕೆ ಆಗದ ಅಂತ ಕೇಳಿರ್ತಾರ. ಇಲ್ಲಿ ಹೊಂದಾಣಿಕೆ ಆಗದ ಜೋಡಿ ಕಂಡುಹಿಡಿಬೇಕು. ಸೊ ತಾತ್ಪರ್ಯ ಮತ್ತು ತತ್ವ ಅಂತ ಏನೈತಲ್ಲ ಅದು 2ನೇ ಆಪ್ಷನ್, ಅದು ಸರಿಯಾದ ಹೊಂದಾಣಿಕೆ ಆಗುದಿಲ್ಲ. ಅದು ತತ್ಸಮ, ಅದು ತದ್ಭವ ಆಗುದಿಲ್ಲ. ಹಂಗಂದ್ರ ತಾತ್ಪರ್ಯಕ್ಕ ತದ್ಭವ ಯಾವ್ದಾಗತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲಾನು ನಾನ ಹೇಳೋದಲ್ಲ, ಒಂದೆರಡು ಕಮೆಂಟ್ ಕೂಡ ಬರ್ಲಿ. ನೆಕ್ಸ್ಟ್ 10ನೇ ಕ್ವಶನ್, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನ ಗುರುತಿಸಿ. 1ನೇ ಆಪ್ಷನ್ ಬವರ ಜಗಳ, ಪನ್ನಗ ಆಭರಣ, ಕಾಂತಿ ಹೀನ, ಸೂರ್ಯ ಅಜ. ಈ 4 ಆಪ್ಷನ್ಗಳನ್ನ ನೋಡಿದಾಗ ಕ್ವಶನ್ ಸ್ವಲ್ಪ ಸೂಕ್ಷ್ಮ ನೋಡ್ರಿ. ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನ ಗುರುತಿಸ್ಬೇಕು, ಎರಡೂ ಹೊಂದಾಣಿಕೆ ಆಗ್ಬೇಕು ಅಂತದನ್ನ ಗುರುತಿಸ್ರಿ ಅಂತ ಹೇಳ್ಯಾರ. ಸೊ 1ನೇದ್ದು ಭವರ ಜಗಳ ಕರೆಕ್ಟ್ ಆಗಿ ಹೊಂದಾಣಿಕೆ ಆಕತಿ. ಭವರ ಅನ್ನೋದು ತದ್ಭವ ರೂಪ ರೀ, ಜಗಳ ಅದರದ ಸಮಾನಾರ್ಥಕ ಪದ, ಅವೆರಡಕ್ಕೂ ಹೊಂದಾಣಿಕೆ ಆಕತಿ. ಇನ್ನ ಪನ್ನಗ ಆಭರಣ, ಆಭರಣಕ್ಕೆ ಪನ್ನಗ ಅನ್ನೋದಿಲ್ಲ. ಕಾಂತಿ ಹೀನ, ಕಾಂತಿ ಅಂದ್ರ ಹೊಳಿಯುವಂಥದ್ದು, ಹೀನ ಅಂದ್ರ ಕುಗ್ಗುವಂಥದ್ದು, ಅದು ಕೆಳಮಟ್ಟದ್ದು. ಸೊ ಅವೆರಡು ಹೊಂದಾಣಿಕೆ ಆಗುದಿಲ್ಲ. ಸೂರ್ಯ ಅಜ, ಸೂರ್ಯನಿಗೆ ಸಾವಿರಾರು ಹೆಸರುಗಳದಾವ, ರವಿ ಭಾನು ಈ ತರ. ಸೊ ಅಲ್ಲಿ ಹೊಂದಾಣಿಕೆ ಆಗುದಿಲ್ಲ. ಸೊ ಹೊಂದಾಣಿಕೆ ಆಗುವಂಥದ್ದು ಯಾವ್ದಿಲ್ಲ, ಭವರ ಮತ್ತು ಜಗಳ ಅನ್ನುವಂಥದ್ದು 1ನೇ ಆಪ್ಷನ್ ಸರಿಯಾದಂತಹ ಆಪ್ಷನ್. ಇನ್ನು 11ನೇದ್ದು ಡಿಸ್ಪ್ಲೇ ಆಗ್ತಾ ಇದೆ. ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು. ಈ 4 ಆಪ್ಷನ್ ಒಳಗ ಯಾರನ್ನ ನಾವು ಕನ್ನಡ ನಾಡಿನ ಭೋಜ ಅಥವಾ ವಿಕ್ರಮಾದಿತ್ಯ ಅಂತ ಹೇಳಿ ಕರಿತಿದ್ವಿ? ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್. ಇದೇ ಕಾನ್ಸೆಪ್ಟ್ ಮೇಲೆ ನಾನು ಒಂದು ಕ್ಲಾಸ್ ಮಾಡಿದ್ದೆ, ಕನ್ನಡದ ಬಿರುದಾಂಕಿತರು ಅಂತ ಹೇಳಿ. ಅದ್ರೊಳಗೆ ಈ ಕನ್ನಡ ನಾಡಿನ ಭೋಜ ಅನ್ನೋದು ಕೂಡ ಬಂದತೆ. ಹಂಗಂದ್ರ ಸರಿಯಾದಂತ ಆಪ್ಷನ್ ಯಾವುದು? ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅನ್ನುವಂಥದ್ದು 11ನೇ ಪ್ರಶ್ನೆಗೆ ಸರಿಯಾದಂತ ಆನ್ಸರ್. ನನ್ನ ಕೈಯಲ್ಲಿರುವಂತದ್ದು ಡಿ ಸಿರೀಸಿನ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಾನು 11ನೇದ್ದು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಕ್ವಶನ್ ಪೇಪರ್ ಸೀರೀಸ್ ಅನ್ನು ನೋಡ್ಕೊಂಡು ಕ್ವಶನ್ ಗಳನ್ನ ನೋಡ್ಕೊಂಡು ಆನ್ಸರ್ ಅನ್ನ ಹಾಕೋರಿ. ಇನ್ನ 12ನೇ ಕ್ವಶನ್, ಆಶ್ಮಾರೋಹಣ ಈ ಶಬ್ದದ ಅರ್ಥ ಅಂತ ಕೇಳ್ಯಾರ. 1ನೇದ್ದು ಕಲ್ಲನ್ನೇರುವುದು, ಕಲ್ಲು ಕೀಳುವುದು, ಕುದುರೆ ಓಡಿಸುವುದು, ಕುದುರೆ ಗಾಡಿ ನಡೆಸುವುದು. ಅಶ್ಮ ಅಂದ್ರೆ ನಮಗ್ ಗೊತ್ತಿರ್ಬೇಕು. ಅಶ್ಮ ಅಂದ್ರ ಕಲ್ಲು. ವಿದ್ಯಾರ್ಥಿಗಳು ಬಹಳ ಕನ್ಫ್ಯೂಸ್ ಮಾಡ್ಕೊಂತಾರ ಇಲ್ಲಿ. ಯಾಕಂತ ಹೇಳಿದ್ರ ಅಶ್ಮಾರೋಹಣ ಅಶ್ವಾರೋಹಣ ಎರಡಕ್ಕೂ ಕನ್ಫ್ಯೂಸ್ ಕ್ರಿಯೇಟ್ ಆಕತಿ. ಅಶ್ಮಾರೋಹಣ ಅಂದ್ರ ಕಲ್ಲನ್ನೇರುವುದು, ಅಶ್ವರೋಹಣ ಅಂತ ಹೇಳಿದ್ರೆ ಕುದುರೆ ಓಡಿಸುವುದು ಅಂತ ಹೇಳಿ ಅರ್ಥ ಆಕತಿ. ಸೊ 12ನೇ ಕ್ವಶನ್ಗೆ ಒಂದನೇ ಆಪ್ಷನ್ ಏನೈತಲ್ಲ ರೈಟ್ ಆದಂತ ಆಪ್ಷನ್ ಅಶ್ಮಾರೋಹಣ ಅಂದ್ರ ಕಲ್ಲನ್ನೇರುವುದು. ನೆಕ್ಸ್ಟ್ 14ನೇ, ನಮ್ಮ ಉಪಾಧ್ಯಾಯರು ಎಂಬುದನ್ನ ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನ ಗುರುತಿಸಿ. ಸೊ ಆಪ್ಷನ್ ನಂಬರ್ 1 ನಮಗೆ ಉಪಾಧ್ಯಾಯರು, ನಾವು ಉಪಾಧ್ಯಾಯರು, ನೀವು ಉಪಾಧ್ಯಾಯರು, ಅವರು ಉಪಾಧ್ಯಾಯರು. ಇದರೊಳಗ ವಿಭಕ್ತಿಯ ಸ್ಥಾನವನ್ನ ಪಲ್ಲಟಗೊಳಿಸಬೇಕು ಅಂತ ಹೇಳ್ಯಾರ. ಸೊ 1ನೇದ್ದು ರೈಟ್ ಆದಂತ ಆಪ್ಷನ್ ಆಕತಿ. ನಮಗೆ ಉಪಾಧ್ಯಾಯರು, ನಮ್ಮ ಉಪಾಧ್ಯಾಯರು ಇದನ್ನ ಪಲ್ಲಟಗೊಳಿಸಿದಾಗ ನಮಗೆ ಉಪಾಧ್ಯಾಯರು ಅನ್ನೋದು ಸರಿಯಾದ ಉತ್ತರ ಆಕತಿ. ಇನ್ನ 15ನೇದು, ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಗುರುತಿಸಿ. ಎ ಅಕ್ಕಮಹಾದೇವಿ ಮಹೇಶ್ವರ, ಬಸವಣ್ಣ ಚನ್ನಮಲ್ಲಿಕಾರ್ಜುನ, ಮಡಿವಾಳ ಮಾಚಿದೇವ, ಕಲಿದೇವರ ದೇವ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಹೇಳಿ ಕೊಟ್ಟಾರ.
ನಮಗ ಅಕ್ಕ ಮಹಾದೇವಿ ಇದು ಗೊತ್ತೈತ್ರಿ, ಅದಂತೂ ಅಷ್ಟಂತೂ ಗೊತ್ತಿರ್ತೈತಿ. ಉಳ್ಕಾದು ಗೊತ್ತಿರ್ಲಿಲ್ಲ ಅಂದ್ರೂ ಅಕ್ಕ ಮಹಾದೇವಿದ್ದು ಮತ್ತು ಬಸವಣ್ಣನದ್ದು ಗೊತ್ತಿದ್ದೇ ಇರ್ತೈತಿ. ಸೊ ಅಕ್ಕ ಮಹಾದೇವಿದೇನ ಚನ್ನ ಮಲ್ಲಿಕಾರ್ಜುನ, ಸೊ ಬಸವಣ್ಣಂದೇನ ಕೂಡಲ ಸಂಗಮ ದೇವ. ಅವೆರಡು ಹೊಂದಾಣಿಕೆ ಆಗಂಗಿಲ್ಲ. ಎ ಮತ್ತು ಬಿ ಅನ್ನೋದು ಹೊಂದಾಣಿಕೆ ಆಗಂಗಿಲ್ಲ. ನಮಗ್ ಸಿ ಡಿ ಗೊತ್ತೇ ಇಲ್ರಿ. ಇದ್ರದ ಇವ್ರದ್ದು ಅಂಕಿತನಾಮ ನಮಗ ಗೊತ್ತಿಲ್ಲ ಸರ್. ಏನ್ ಮಾಡುದು ಅಂದ್ರ ಆ ಕ್ವಶನ್ ಆಪ್ಷನ್ಸ್ ಒಳಗ ನಿಮ್ಗ ಆನ್ಸರ್ ಸಿಕ್ಬಿಡ್ತೈತಿ. ಎ ಮತ್ತು ಬಿ ಹೊಂದಾಣಿಕೆ ಆಗತ್ತಿಲ್ಲ ಅಂದ್ರ ಒಂದನೇ ಆಪ್ಷನ್ ನೋಡ್ರಿ ಎ ಅಂತೈತಿ, ಹೊಂದಾಣಿಕೆ ಆಗುದಿಲ್ಲ, ಬಿಟ್ಟು ಬಿಡ್ರಿ. ಎರಡನೇ ಆಪ್ಷನ್ ನೋಡ್ರಿ ಬಿ ಅಂತೈತಿ, ಹೊಂದಾಣಿಕೆ ಆಗಂಗಿಲ್ಲ, ಬಿಟ್ಟು ಬಿಡ್ರಿ. ಮೂರನೇ ಆಪ್ಷನ್ ನೋಡ್ರಿ ಸಿ ಮತ್ತು ಡಿ ಅಂತೈತಿ, ಅದನ್ನ ಹಂಗ ಇಟ್ಕೋರಿ. ನಾಲ್ಕನೇ ಆಪ್ಷನ್ ನೋಡ್ರಿ ಎ ಮತ್ತು ಡಿ ಅಂತೈತಿ. ಎ ಅನ್ನೋದು ಹೊಂದಾಣಿಕೆ ಆಗಂಗಿಲ್ಲ ಅಂದ್ರ, ಎ ಬಿ ಅನ್ನೋದು ಹೊಂದಾಣಿಕೆ ಆಗಂಗಿಲ್ಲ ಅಂದ್ರ ಆಪ್ಷನ್ ಒಳಗ ಅದು ಎಲ್ಲಿ ಬಂದತ್ತ ಅಲ್ಲಿ ತೆಗೆದು ಬಿಡ್ಬೇಕು. ಒಂದನೇದ್ರೊಳಗ ಬಿ ಬಂದತಿ ತೆಗಿ, ಎರಡನೇದ್ರೊಳಗ ಬಿ ಬಂದತಿ ತೆಗಿ, ನಾಲ್ಕನೇದ್ರೊಳಗ ಎ ಬಂದತಿ ತೆಗಿ. ಹಂಗಂದ್ರೆ ಉಳಿದಿದ್ದು ಯಾವ್ದು ಆಪ್ಷನ್? ಮೂರನೇ ಆಪ್ಷನ್ ಸಿ ಮತ್ತು ಡಿ. ನಿನಗೆ ಆನ್ಸರ್ ಗೊತ್ತಿಲ್ಲ ಅಂದ್ರು ರೈಟ್ ಆನ್ಸರ್ ಅದ, ಅದಕ್ಕೆ ಒಂದು ಮಾರ್ಕ್ಸ್ ಕೊಡ್ಲೇಬೇಕು ಅವ್ರು. ಸೊ ಆಪ್ಷನ್ ನಂಬರ್ ಯಾವುದು? ಮೂರನೇದ್ದು ಕರೆಕ್ಟ್ ಆದಂತಹ ಉತ್ತರ 15ನೇಕ್ಕೆ. ಇನ್ನ 16, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಹೇಳಿ ಕೇಳ್ಯಾರ. ಜಾತ್ಯತೀತ, 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 ಜಾತ್ಯತೀತ ಅಂತ ಹೇಳಿ ಕೇಳ್ಯಾರ. ಇದನ್ನ ಆ ಕ್ವಶನ್ ಅನ್ನ ಓದಿದಾಗ ಅಲ್ಲೇ ಹಿಂದ್ಗಡೆ ರಫ್ ಅಂತ ಏನ್ ಕೊಟ್ಟಿರ್ತಾರಲ್ಲ, ಹಿಂದ್ಗಡೆ ಬರೆದ್ ಬಿಡ್ಬೇಕ್ರಿ. ಅದು ನಮ್ಗೆ ಯಾವ್ದು ನಾವ್ ಬರ್ದಿದ್ದು ಎಲ್ಲಿ ಆಪ್ಷನ್ ಇರ್ತಲ್ಲ ಅದನ್ನ ಹಾಕಿ ಬಿಡ್ಬೇಕ. ಕನ್ಫ್ಯೂಸ್ ಕ್ರಿಯೇಟ್ ಮಾಡಿಸ್ತದ ಹಿಂಗ್. ಅದಕ್ಕೋಸ್ಕರ ಮೊದಲು ಬರೆದು ಬಿಡ್ಬೇಕು. ಅದನ್ನ ಬರ್ದ್ವಿ ಅಂದ್ರೆ ಈಸಿಯಾಗಿ ನಮ್ಗೆ ಅರ್ಥ ಆಕತಿ. ಸೊ 4ನೇದ್ದು ಸರಿಯಾದಂತ ಉತ್ತರ 16ನೇ ಆಪ್ಷನ್ ನಂಬರ್ 4. ದಿಕ್ ಪ್ಲಸ್ ದೇಶ ಈ ಪದವನ್ನ ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನ ಗುರುತಿಸಿ. ಆಪ್ಷನ್ ನಂಬರ್ 1 ದಿಗ್ದೇಶ, ಆಪ್ಷನ್ ನಂಬರ್ 2 ದಿಗ್ದೇಶ, ಆಪ್ಷನ್ ನಂಬರ್ 3 ದಿಕ್ಕು ದೇಶ, ಆಪ್ಷನ್ ನಂಬರ್ 4 ದಿಕ್ತೇಶ ಅಂತ ಹೇಳಿ ಕೊಟ್ಟರು. ಇದ್ರಾಗ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ದಿಗ್ದೇಶ. ಕೂಡಿಸಿ ಬರೆದಾಗ ಅದನ್ನ ಏನಾಕತಿ? ದಿಗ್ದೇಶ ಅಂತ ಆಗತಿ. ಇನ್ನ 18ನೇ ಕ್ವಶನ್. ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು ಅಂತ ಹೇಳಿ ಕೇಳ್ಯಾರ. ಉದಕ ಅಂದ್ರು ನೀರ್, ಜಲ ಅಂದ್ರು ನೀರ್, ತೋಯ ಅಂದ್ರು ನೀರ್, ಸಲಿಲ ಅಂದ್ರು ನೀರ್, ಅಂಬು ಅಂದ್ರು ನೀರ. ಹಂಗಂದ್ರ ಈ ಆಪ್ಷನ್ ಒಳಗ ಅದಕ್ಕೆ ಸಮಾನಾರ್ಥಕ ಪದ ಯಾವ್ದು? ನೀರ್ ಅನ್ನೋದು ಆಲ್ರೆಡಿ ಐತಿ, 3ನೇ ಆಪ್ಷನ್. ಅದು ರೈಟ್ ಆದಂತ ಆಪ್ಷನ್. ಭುವಿ ಅಂದ್ರ ಭೂಮಿ, ಪಾವಕ ಅಂದ್ರ ಅಗ್ನಿ, ಸಮುದ್ರ ಅಂದ್ರು ನೀರ ಅಲ್ಲ. ಬಟ್ ಅವ್ರು ಕೇಳ್ತಾ ಇರೋದು ಉದಕ, ಜಲ, ತೋಯ, ಸಲಿಲ, ಅಂಬು ಈ ಆಧಾರದ ಮೇಲೆ ಕೇಳ್ಯಾರ. ಅದಕ್ಕೋಸ್ಕರ ನೀರು ಅನ್ನೋದು ಸಮಾನಾರ್ಥಕ ಪದ ಆಕತಿ. ನೆಕ್ಸ್ಟ್ 19. ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಇದು ಬಿರುದಾಂಕಿತ ಏನ್ ಕ್ಲಾಸ್ ಮಾಡ್ಯವಲ್ಲ ಅದ್ರೊಳಗೆ ಇದು ಬಂದತಿ. ಸೊ ಗಳಗನಾಥ್ ಅವರನ್ನ ನಾವು ಕನ್ನಡ ಕಾದಂಬರಿಯ ಪಿತಾಮಹ ಅಂತ ಹೇಳಿ ಕರಿತೀವಿ. ಅನಕ್ರು ಅವ್ರಿಗೆ ಏನಂತ ಕರಿತೀವಿ, ಕುವೆಂಪು ಅವ್ರಿಗೆ ಏನಂತ ಕರಿತೀವಿ, ಬೇಂದ್ರೆ ಅವ್ರಿಗೆ ಏನಂತ ಕರಿತೀವಿ ಅಂತ ಹೇಳಿ ಆ ವಿಡಿಯೋದಾಗ ಐತಿ. ಆ ವಿಡಿಯೋ ನೋಡಿದ್ರೆ ಆ ವಿಡಿಯೋದ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೇನೆ. ಅದನ್ನ ನೋಡ್ಬಿಟ್ರೆ ನಿಮ್ಗೆ ಇವ್ರಿಗೆ ಏನೇನಂತ ಕರಿತಿದ್ರು ಅನ್ನೋದು ಕೂಡ ಸಿಗ್ತತಿ. ಸೊ 20ನೇದು. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ. ಕವಿ ಹೆಸರು ಕೊಟ್ಟಾರ, ಇತ್ತ ಕೃತಿ ಹೆಸರು ಕೊಟ್ಟಾರ, ಸರಿಯಾದದ್ದನ್ನ ಗುರುತಿಸ್ರಿ ಅಂತ ಹೇಳ್ಯಾರ. ದ.ರಾ. ಬೇಂದ್ರೆ ನಾದಲೀಲೆ, ಗೋಪಾಲಕೃಷ್ಣ ಅಡಿಗ ಸಮುದ್ರದ ಗೀತೆಗಳು, ಕುವೆಂಪು ಮಾಯಾಲೋಕ, ಪಿ ಲಂಕೇಶ್ ತಲೆದಂಡ. ಇದರ ಸರಿಯಾಗಿ ಜೋಡಣೆ ಆಗ್ತಾ ಇರುವಂತದ್ದು 1ನೇ ಆಪ್ಷನ್ ದ.ರಾ. ಬೇಂದ್ರೆ ನಾದಲೀಲೆ. ದ.ರಾ. ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಕೃತಿ ಯಾವುದು? ನಾದಲೀಲೆ. ಸಮುದ್ರದ ಗೀತೆಗಳನ್ನ ಬರೆದಿದ್ದು ವಿಕ್ರು ಗೋಕಾಕ್ ಅವರು. ಇನ್ನು ಮಾಯಾಲೋಕ ಅಂತ ಏನ್ ಕೊಟ್ಟಾರಲ್ಲ, ಕುವೆಂಪು ಅವರು ಬರ್ದಿದ್ದಲ್ಲ ಅದು ಪೂರ್ಣಚಂದ್ರ ತೇಜಸ್ವಿ ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅದರಲ್ಲ ಅವ್ರು ಬರೆದಿರುವಂತಹ ಕೃತಿ. ಇನ್ನು ತಲೆದಂಡ ಅನ್ನುವಂಥದ್ದನ್ನ ಗಿರೀಶ್ ಕಾರ್ನಾಡ್ ಅವರು ಬರೀತಾರ. ಸೊ 21ನೇ ಕ್ವಶನ್. ಗುಂಪಿಗೆ ಸೇರದ ಪದವನ್ನ ಆರಿಸಿರಿ ಅಂತೈತಿ. ಸೊ ಈ 4 ಆಪ್ಷನ್ ಅದಾವಲ್ಲ, ಇವುಗಳ ಒಳಗ ಗುಂಪಿಗೆ ಸೇರಿದ್ದನ್ನ ಹೊರಗೆ ತೆಗೀರಿ ಅಂತ ಕೇಳ್ಯಾರ. ಇವೇನು 3 ಅದಾವಲ್ಲ, ಇವು 3 ಏನಂದ್ರ ತತ್ಸಮ. ಇವು ತತ್ಸಮ ಪದಗಳಾದ್ರ ಇದು ಮಾತ್ರ ತದ್ಭವ. ಹಂಗಂದ್ರೆ ಹೊರಗೆ ತೆಗಿಬೇಕಾಗಿದ್ದ ಅದ 4ನೇ ಆಪ್ಷನ್ ಅನ್ನ ಹೊರಗೆ ತೆಗಿಬೇಕು. ಬೆಸಗೆ ಅನ್ನೋದು ತದ್ಭವ, ವೇತ್ರ, ಔಷಧ, ಋಷಿ ಅನ್ನೋದು ತತ್ಸಮ ಪದಗಳು. ಸೊ ಇವು 3 ತದ್ಭವ ರೂಪ ಏನಕ್ಕದ ಅನ್ನೋದು ನಮಗ್ ಗೊತ್ತಿರ್ಬೇಕ್ರಿ. ವೇತ್ರ ಅಂದ್ರ ಬೆತ್ತ, ಇನ್ನು ಔಷಧ ಅನ್ನೋದು ಔಷಧ, ಇನ್ನ ಋಷಿ ಅನ್ನೋದು
ಋಷಿ, ಇವು ತದ್ಭವ ರೂಪಗಳು, ಇವು ತತ್ಸಮ ರೂಪಗಳು, ಇವು ತದ್ಭವ ರೂಪಗಳು. ಬೆಸಗೆ ಅನ್ನೋದು ತದ್ಭವ ಆದ್ರ ಇದ್ರ ತತ್ಸಮ ರೂಪನು ನಮಗ್ ಗೊತ್ತಿರ್ಬೇಕು. ಹಂಗಾರೆ ತತ್ಸಮ ರೂಪ ಏನು? ವೈಶಾಖ. ವೈಶಾಖ ಅನ್ನೋದು ತತ್ಸಮ, ಬೆಸಗೆ ಅನ್ನೋದು ತದ್ಭವ, ವೇತ್ರ ಔಷಧ ಋಷಿ ಅನ್ನೋದು ತತ್ಸಮ, ಬೆತ್ತ ಔಷಧ ಋಷಿ ಅನ್ನೋದು ತದ್ಭವ ರೂಪಗಳು. ಸೊ ಹಂಗಂದ್ರೆ ರೈಟ್ ಆನ್ಸರ್ ಯಾವುದು? 4ನೇದು ಬೆಸಗೆ. ಇನ್ನು ನೆಕ್ಸ್ಟ್ 22ನೇ ಕ್ವಶನ್, ಕಾಂತಾರ ಇದರ ಸಮಾನಾರ್ಥಕ ರೂಪಗಳು. ಕಾಂತಾರ ಪಿಕ್ಚರ್ ನೋಡಿದವರು ಎಲ್ಲರಿಗೂ ಇದರ ಆನ್ಸರ್ ಗೊತ್ತಿರತ್ತೆ. ಕಾಂತಾರ ಅಂದ್ರೆ ಕಾಡು. ಆ ಕಾಡಿಗೆ ಸಂಬಂಧಪಟ್ಟಂತ ಸಮಾನಾರ್ಥಕ ಪದಗಳನ್ನು ಹುಡುಕೊಂತ ಹೋಗ್ಬಿಟ್ರೆ ಈಸಿಯಾಗಿ ಆಪ್ಷನ್ ಸಿಗ್ತತಿ. 1ನೇ ಆಪ್ಷನ್ ಅಡವಿ, ಅರಣ್ಯ, ವಿಪಿನ, ಕಾಡು. ಇದು ಪಕ್ಕ ಫಿಕ್ಸ್ ಆಗುವಂತಹ ಸೂಟೇಬಲ್ ಆಗುವಂತಹ ಆನ್ಸರ್ ಐತಿ. ನೋಡು ನೆಕ್ಸ್ಟ್ ನೋಡೋಣ. ಅಡವಿ, ಅನಲ, ಆಗಸ. ಆಗಸ ಅಂದ್ರ ಆಕಾಶ ರೀ, ಇದು ಬರಂಗಿಲ್ಲ. ಅರಣ್ಯ, ಪಾವಕ, ವಸನ, ಗಗನ. ಗಗನ ಅಂದ್ರೆ ಆಕಾಶ ಹೊತ್ತು. ಬನ, ವಿಪಿನ, ಆಗಸ. ಆಗಸ ಅಂದ್ರೆ ಆಕಾಶ ಹೊತ್ತು. ಇವ್ 3 ಆಪ್ಷನ್ಸ್ ಗಳನ್ನ ಈಸಿಯಾಗಿ ತೆಗಿಬಹುದು. ಒಂದೊಂದ್ ಎಲ್ಲರೂ ಗೊತ್ತಿದ್ರು ಸಾಕು, ಈಸಿಯಾಗಿ ತೆಗಿಬಹುದು. ಸೊ ಹಂಗಾರೆ ಸರಿಯಾದ ಉತ್ತರ ಯಾವುದು? 1ನೇ ಆಪ್ಷನ್ ಅಡವಿ, ಅರಣ್ಯ, ವಿಪಿನ, ಕಾಡು. ಇಷ್ಟು ಎಂಬುದು ಈ ಕೆಳಗಿನವಕ್ಕೆ ಯಾವುದಕ್ಕೆ ಉದಾಹರಣೆ ಅಂತ ಹೇಳಿ ಕೇಳ್ಯಾರ. ಸಂಖ್ಯಾವಾಚಕ, ಪರಿಮಾಣವಾಚಕ, ದಿಗ್ವಾಚಕ, ಪ್ರಕಾರವಾಚಕ. ಸೊ ಇವು 4 ನಮ್ಗೆ ಗೊತ್ತಿರ್ಬೇಕು. ಇದ್ರ ಮೇಲೆ ನಾ ಕ್ಲಾಸ್ ಮಾಡಿಲ್ಲ ಆಕ್ಚುಲಿ, ಬಟ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಇದ್ರ ಮೇಲೆ ಕ್ಲಾಸ್ ಅನ್ನ ಮಾಡ್ತೇವೆ ನಾವು. ಇನ್ನ ಇಷ್ಟು ಅನ್ನೋದು ಪರಿಮಾಣವಾಚಕ ಆಕತಿ. ಹೆಂಗ್ ಪರಿಮಾಣವಾಚಕ ಆಕತ್ತಂದ್ರ ಅಷ್ಟು, ಇಷ್ಟು, ಇಂತಿಷ್ಟು, ಇನ್ನಷ್ಟು ಇವೆಲ್ಲಾ ಶಬ್ದಗಳೇನದಾವಲ್ಲ ಅವುಗಳು ಪರಿಮಾಣವನ್ನ ಸೂಚಿಸುವಂತಹ ಶಬ್ದಗಳಾಗಿರೋದ್ರಿಂದ ಅವುಗಳನ್ನ ಪರಿಮಾಣವಾಚಕಗಳಂತ ಹೇಳಿ ಕರಿತೀವಿ. ಇನ್ನು ಸಂಖ್ಯಾವಾಚಕ ಅಂತ ಹೇಳಿದ್ರೆ 1, 2, 3 ಸಂಖ್ಯಾವಾಚಕದೊಳಗೆ ಮತ್ತು ಸಂಖ್ಯೆಯ ವಾಚಕ, ಸಂಖ್ಯಾವಾಚಕ ಅಂತ ಹೇಳಿ ಬರ್ತಾವ. 1, 2, 3 ಮತ್ತು 1ನೇಯ, 2ನೇಯ, 3ನೇಯ ಈ ರೀತಿ ಬರ್ತಕ್ಕಂಥ ಶಬ್ದಗಳ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕಗಳಾಗಿರ್ತಾವೆ. ಇನ್ನು ದಿಗ್ವಾಚಕ ಮೂಡಣ, ಬಡಗಣ, ತೆನಗಣ, ಪಡುವಣ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇವೆಲ್ಲವೂ ಕೂಡ ದಿಗ್ವಾಚಕಗಳಾಗಿರ್ತಾವು. ಇನ್ನು ಪ್ರಕಾರವಾಚಕಗಳು ಇದ್ರ ಮೇಲೆ ನಾನು ಇನ್ ಡಿಟೇಲ್ ಆಗಿ ಒಂದು ಕ್ಲಾಸ್ ಅನ್ನ ಮಾಡ್ತೀನಿ. ಸೊ ಅವಾಗ ಇದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಬಟ್ ಈಗ ನಮ್ಗೆ ಆನ್ಸರ್ ಏನು? ಪರಿಮಾಣವಾಚಕ ಅನ್ನೋದು 23ನೇ ಕ್ವಶನ್ಗೆ ಆನ್ಸರ್ ಆಕತಿ. ಇನ್ನು ನೆಕ್ಸ್ಟ್ ನ್ಯ, ಞ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿ ಆಗುತ್ತದೆ. ಬಾಳ ಅಂದ್ರೆ ಬಾಳ ಈಸಿ ರೀ. ಅನುನಾಸಿಕ ಸಂಧಿ. ಯಾಕಂದ್ರ ಅವು ಅನುನಾಸಿಕ ಶಬ್ದಗಳ ಅಥವಾ ಅಕ್ಷರಗಳಾಗಿರೋದ್ರಿಂದ ಅವು ಆಗಮವಾಗಿ ಬರಾಕತ್ತಾವು ಅಥವಾ ಆದೇಶವಾಗಿ ಬರಾಕತ್ತಾವು ಅಂದ್ರ ಅದನ್ನ ನಾವು ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನು ಚುತ್ವ ಸಂಧಿ, ಜಸ್ವ ಸಂಧಿ, ಎಣ ಸಂಧಿ ಎಲ್ಲಾ ಸಂಧಿಗಳ ಗೊಂದಿಗಳ ಕ್ಲಾಸ್ ಅನ್ನ ಇನ್ ಡೀಟೇಲ್ ಆಗಿ ಸಪ್ರೇಟ್ ಕ್ಲಾಸ್ ಮಾಡಿ ಪ್ರೊವೈಡ್ ಮಾಡೀವಿ, ಅಪ್ಲೋಡ್ ಮಾಡೀವಿ. ಯಾರೆಲ್ಲ ನೋಡಿಲ್ಲ ಸಂಧಿಗಳನ್ನ ನೀಟಾಗಿ ನೋಡ್ಕೊಡ್ರಿ. ಅಂದ್ರೆ ಸಂಧಿ ಗೊಂದಿಯಾಗಿಂದ ಎಲ್ಲ ಗೊತ್ತಿತ್ತಂದ್ರ ಎಕ್ಸಾಮ್ನ್ಯಾಗ ಎಂತ ಸಂಧಿ ಕೇಳಿದ್ರು ಆನ್ಸರ್ ಮಾಡ್ಬೋದು. ಇನ್ನು 25ನೇದು ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನ ಗುರುತಿಸಿ. ಅವ್ಯಯಗಳ ಮೇಲೆ ಮತ್ತು ಈ ತತ್ಸಮ ತದ್ಭವಗಳ ಮೇಲೆ ಅತಿ ಹೆಚ್ಚು ಕ್ವಶನ್ಸ್ ರೈಸ್ ಆಗ್ಯಾವು. ಈ ಕೆಳಗಿನ ವಾಕ್ಯದಲ್ಲಿನ ಅವ್ಯಯಗಳನ್ನ ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇದ್ರೊಳಗ ಅವ್ಯಯನ್ನ ಕಂಡು ಹಿಡಿರಿ ಅಂತ ಕೇಳ್ಯಾರ. 1ನೇದ್ದು ನಾನು, 2ನೇದ್ದು ಕೂಡಲೇ, 3ನೇದ್ದು ಕೇಳಿ, 4ನೇದ್ದು ಹಿಂದಿರುಗಿದೆನು. ಇದ್ರೊಳಗೆ ಅವ್ಯಯ ಯಾವ್ದಂತಂದ್ರ ನಾನು ಅನ್ನೋದು ಸರ್ವನಾಮಕತಿ ಆಗುದಿಲ್ಲ, ಅವ್ಯಯ ಆಗುದಿಲ್ಲ, ಬಿಟ್ಬಿಡ್ಬೇಕು. ಕೇಳಿ ಅನ್ನೋದು ಇದು ಕ್ರಿಯಾಪದ ಆಕತಿ, ಬಿಟ್ಬಿಡ್ಬೇಕು. ಹಿಂದಿರುಗಿದನು ಅನ್ನೋದು ಕ್ರಿಯಾಪದ ಆಕತಿ, ಬಿಟ್ಬಿಡ್ಬೇಕು. ಹಂಗಾರೆ ಉಳ್ದಿದ್ ಯಾವುದು? 2ನೇ ಆಪ್ಷನ್ ಕೂಡಲೇ ಹಿಂದಿರುಗಿದೆನು ಅನ್ನೋದು. ಕೂಡಲೇ ಅನ್ನೋದು ಏನೈತಲ್ಲ ಅದು ಅವ್ಯಯ ಆಕತಿ. ಎಂತ ಅವ್ಯಯ? ಮತ್ತ ಅದ್ರಾಗ ಅವ್ಯಯದೊಳಗ ವಿಧಗಳದಾವ್ರಿ. ಸಾಮಾನ್ಯ ಅವ್ಯಯ, ಭಾವಸೂಚಕ ಅವ್ಯಯ, ಅನುಕರಣ ಅವ್ಯಯ, ಕ್ರಿಯಾರ್ಥಕ ಅವ್ಯಯ. ಯಾವ ಅವ್ಯಯ ಯಾವ್ದು ಅವ್ಯಯ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅವ್ಯಯಕ್ಕ ಉದಾಹರಣೆ ಆಕತಿ. ಕೂಡಲೇ ಅನ್ನೋದು ಸಾಮಾನ್ಯ ಅವ್ಯಯ. ಯಾಕಂತ ಹೇಳಿದ್ರೆ ಒಂದು ಕಾರ್ಯ ಯಾವ ರೀತಿ ನಡೀತು ಅನ್ನೋದನ್ನ ಸೂಚಿಸ್ಲಿಕ್ಕೆ ಬಳಸುವಂತಹ ಶಬ್ದಗಳನ್ನ ನಾವು ಸಾಮಾನ್ಯಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ. ಹಂಗಂದ್ರ ಹಿಂದಿರುಗಿದನು ಅನ್ನುವಂತಹ ಕ್ರಿಯೆ ಹೆಂಗ ನಡೀತು ಅನ್ನೋದನ್ನ ಹೇಳ್ಯಾರ ಅವರು. ಕೂಡಲೇ ಹಿಂದಿರುಗಿದನು, ಬೇಗನೆ ಹಿಂದಿರುಗಿದನು, ನಿಧಾನವಾಗಿ ಹಿಂದಿರುಗಿದನು. ಈ ಹಿಂದಿರುಗಿದನು ಅನ್ನೋದನ್ನ ಏನ್ ಶಬ್ದಗಳು ಹೇಳಿದ್ನಲ್ಲ ಅವು ಹೊಗಳಾಕತ್ತಾವ ಅಥವಾ ವರ್ಣಸಾಕತ್ತಾವ. ಅಂತಹ ಶಬ್ದಗಳನ್ನ ನಾವು ಸಾಮಾನ್ಯ ಅವ್ಯಯ ಅಂತ ಹೇಳಿ ಕರಿತೀವಿ. ಸೊ ರೈಟ್ ಆನ್ಸರ್ ಸೆಕೆಂಡ್ ಒನ್ ಕೂಡಲೇ.
ಇನ್ನು 26 ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಪ್ರಾಕೃತ, ಸಂಸ್ಕೃತ, ಪೈಸಾಚಿ, ಬ್ರಾಹ್ಮಿ. ರೈಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ಬ್ರಾಹ್ಮಿ. 4ನೇ ಆಪ್ಷನ್ ಏನೈತಲ್ಲ ಬ್ರಾಹ್ಮಿ ಅನ್ನೋದ್ರಿಂದ, ಬ್ರಾಹ್ಮಿ ಅನ್ನುವಂತಹ ಲಿಪಿಯಿಂದ ಕನ್ನಡ ಅಂಕಿಗಳ ರೂಪವನ್ನು ಪಡೆದುಕೊಂಡವ್ರು. 27 ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಅಲಂಕಾರದ ಮೇಲೆ ಒಂದು 3 ರಿಂದ 4 ಕ್ವಶನ್ಸ್ಗಳು ಬಂದಾವು. ಆಪ್ಷನ್ಸ್ ನೋಡ್ರಿ: ದೃಷ್ಟಾಂತ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಶ್ಲೇಷಾಲಂಕಾರ, ಅರ್ಥನ್ಯಾಸ ಅಲಂಕಾರ ಅಂತ ಹೇಳಿ ಕೇಳ್ಯಾರ. ಈ ಮೇಲ್ ಕೊಟ್ಟಿರ್ತಕ್ಕಂತ ಉದಾಹರಣೆ ಏನೈತಲ್ಲ, ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳಿ, ಅದು ದೃಷ್ಟಾಂತ ಅಲಂಕಾರಕ್ಕ ಉದಾಹರಣೆ ಆಕತಿ. ಈ ಅಲಂಕಾರದ ಮೇಲೂ ಕೂಡ ನಾನು ಕ್ಲಾಸ್ ಮಾಡಿಲ್ಲ. ಈಗ ಅಪ್ಕಮಿಂಗ್ ಡೇಸ್ ಒಳಗ ಖಂಡಿತ ಈ ಅಲಂಕಾರದ ಮೇಲೆ ಕ್ಲಾಸಸ್ ಅನ್ನ ಕೊಡ್ತಾನೆ. ಅವಾಗ ಅದನ್ನ ಹೆಂಗ ಐಡೆಂಟಿಫೈ ಮಾಡ್ಬೇಕು, ಉತ್ಪ್ರೇಕ್ಷ ಅಲಂಕಾರ ಅಂದ್ರೇನು, ಬಾರಿ ಬಾರಿ ಸಿಂಪಲ್ ಟ್ರಿಕ್ಸ್ ಅದಾವ್ರಿ. ಆ ಟ್ರಿಕ್ಸ್ ಯೂಸ್ ಮಾಡ್ಬಿಟ್ರೆ ಪಟ್ ಅಂತ ಗೊತ್ತಾಗ್ಬಿಡ್ತೈತಿ ಇದು ಯಾವ ಅಲಂಕಾರ ಅಂತ ಹೇಳಿ. ಅಂತಹ ಟ್ರಿಕ್ಸ್ ಗಳನ್ನ ಬಳಸಿ ನಾವು ಕ್ಲಾಸ್ ಮಾಡ್ತೇವಿ. ಅವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನ 28 ಪತರಗುಟ್ಟು. ಈ ನುಡಿಗಟ್ಟಿನ ಅರ್ಥ: ಗುಟರು ಹಾಕು, ಗುಟ್ಟಾಗಿ ಇಡು, ಹೆದರು, ನಿಂದಿಸು. ಗುಟರು ಹಾಕು ಅನ್ನೋದು ಯಾವ ಪ್ರಾಣಿಗೆ ಸಂಬಂಧಪಟ್ಟಂತಹ ಶಬ್ದ ಆಗೈತಿ? ಆ ಪ್ರಾಣಿ ಅಥವಾ ಪಕ್ಷಿ ಗುಟರು ಹಾಕ್ತತ್ರಿ, ಅದರದ ಹೆಸರನ್ನ ನೀವು ಕಮೆಂಟ್ ಮಾಡ್ರಿ. ಗುಟ್ಟಾಗಿ ಇಡು ಅಂದ್ರೆ ರಕ್ಷಿಸಿ ಇಡುವುದು ಅಥವಾ ಸುರಕ್ಷಿತವಾಗಿ ಇಟ್ಕೊಳ್ಳುವುದು ಅಂತ ಹೇಳಿ ಅರ್ಥ. ಇನ್ನ ಹೆದರು ಅಂತ ಏನೈತಲ್ಲ, ಪತ್ರಗುಟ್ಟುದು ಅಂದ್ರ ಹೆದರು ಅಂತ ಹೇಳಿ ಅರ್ಥವನ್ನ ಕೊಡ್ತತಿ. ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. ಇನ್ನು ನಿಂದಿಸು ಅಂದ್ರೆ ಅವಹೇಳನ ಮಾಡು. 29ನೇ ಕ್ವಶನ್: ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನ ಬರೆಯಿರಿ. ಭ್ರಷ್ಟಾಚಾರ ಅಂತ ಹೇಳಿ ಬರ್ದಾರ. ಅದಕ್ಕೆ ಯಾವ್ದು ಕರೆಕ್ಟ್ ಆಗತ್ತ ಅನ್ನೋದನ್ನ ಐಡೆಂಟಿಫೈ ಮಾಡ್ರಿ ಅಂತ ಹೇಳ್ಯಾರ. ಹಂಗಿದ್ದಾಗ ರಫ್ ಅಂತ ಇರ್ತೈತಲ್ಲ, ಅದ್ರ ಹಿಂದ್ಗಡೆ ಆ ಶಬ್ದವನ್ನ ಬರ್ಕೊಂಡ್ ಬಿಡ್ಬೇಕ್ರಿ. ಬರ್ಕೊಂಡ್ವಿ ಅಂದ್ರೆ ಅದು 100% ಕರೆಕ್ಟ್ ಆಗಿರ್ತೈತಿ. ಸುಮ್ಮನೆ ನಾವು ಕನ್ಫ್ಯೂಸ್ ಮಾಡ್ಕೊಂಡಿರ್ತೇವಿ. ಬರ್ಕೊಂಡ್ ಅದ್ಮೇಲೆ ನೋಡ್ಕೋಬೇಕು, ಅದ್ರಾಗಿರುವಂತಹ ಆಪ್ಷನ್ ಅದ್ರಾಗಿತ್ತು ಅಂದ್ರೆ ಅದನ್ನ ಹಾಕಿ ಬಂದ್ಬಿಡ್ಬೇಕು. ಸೊ 1ನೇ ಆಪ್ಷನ್ ಏನೈತಲ್ಲ ಭ್ರಷ್ಟಾಚಾರ ಅನ್ನೋದು ಸರಿಯಾದಂತ ಉತ್ತರ ಆಕತಿ. 29ಕ್ಕೆ 1ನೇ ಆಪ್ಷನ್ ಸರಿಯಾದಂತ ಉತ್ತರ. ಇನ್ನು 30 ಕೆಳಗಿನ ಪದದ ಸರಿಯಾದ ರೂಪವನ್ನ ಗುರ್ತಿಸಿ. ಇದು ಕೂಡ ಸೇಮ್ ಬರೀಬೇಕು. ಶಬ್ದನ ಬರದ್ಮೇಲೆ ಅದ್ ಯಾವ್ದು ಅನ್ನೋದನ್ನ ಕಂಡು ಹಿಡಿಬೇಕು. ಸೊ ಇದಕ್ಕೂ ಉತ್ತರ 3ನೇ ಆಪ್ಷನ್ ಪಾರಮಾರ್ಥಿಕ ಅನ್ನೋದು ಏನೈತಲ್ಲ 3ನೇ ಆಪ್ಷನ್, ಅದು ಸರಿಯಾದಂತ ಉತ್ತರ. ಇನ್ನು 31 ಈ ಮುಂದಿನವುಗಳಲ್ಲಿ ಯಾವುದು ಶಬ್ದ ಅಲಂಕಾರ ಅಲ್ಲ ಅಂತ ಕೇಳ್ಯಾರ. ನೋಡ್ರಿ, ಅಲಂಕಾರದ ಮತ್ತೊಂದು ಕ್ವಶನ್ ಬಂತ, ಯಾವುದು ಶಬ್ದ ಅಲಂಕಾರ ಅಲ್ಲ ಅಂತ ಕೇಳ್ಯಾರ. ಈ ಅಲಂಕಾರ ಅಂತ ಬಂದಾಗ 2 ವಿಧವಾದಂತ ಅಲಂಕಾರಗಳು ಬರ್ತಾವ. ಒಂದು ಶಬ್ದ ಅಲಂಕಾರ, ಇನ್ನೊಂದು ಅರ್ಥ ಅಲಂಕಾರ. ಅರ್ಥಕ್ಕೆ ಅನುಗುಣವಾಗಿ ಬಂದಿರತಕ್ಕಂಥದ್ದು ಅರ್ಥ ಅಲಂಕಾರ, ಶಬ್ದಕ್ಕೆ ಅನುಗುಣವಾಗಿ ಬಂದಂತದ್ದು ಶಬ್ದ ಅಲಂಕಾರ. ಸೊ ಯಾವುದು ಶಬ್ದ ಅಲಂಕಾರ ಅಲ್ಲ ಅಂತ ಕೇಳ್ಯಾರ. ಆಪ್ಷನ್ ನೋಡ್ರಿ: ವೃತ್ತಾನುಪ್ರಾಸ, ಶ್ಲೇಷ, ಯಮಕ, ಚೇಕಾನುಪ್ರಾಸ ಅಂತ ಹೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಅದ್ರೊಳಗೆ ರೈಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ 2ನೇ ಆಪ್ಷನ್ ಶ್ಲೇಷಾಲಂಕಾರ ಅನ್ನೋದು ಶಬ್ದ ಅಲಂಕಾರ ಆಗುದಿಲ್ಲ. ಹಂಗಂದ್ರೆ ಅದು ಯಾವ ಅಲಂಕಾರ ಆಕತಿ? ಅದು ಅರ್ಥ ಅಲಂಕಾರ ಆಕತಿ. ಈ ವೃತ್ತಾನುಪ್ರಾಸ, ಯಮಕ, ಚೇಕಾನುಪ್ರಾಸ ಅನ್ನುವ ಶಬ್ದ ಅಲಂಕಾರ ಆದ್ರ ಶ್ಲೇಷ ಅಲಂಕಾರ ಅನ್ನೋದು ಅರ್ಥ ಅಲಂಕಾರದ ಒಂದು ಭಾಗವಾಗಿರ್ತತಿ. ಇದ್ರ ಬಗ್ಗೆ ನಾನು ಅಲಂಕಾರಗಳನ್ನ ಡಿಸ್ಕಸ್ ಮಾಡುವಾಗ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. 32 32ನೇ ಕ್ವಶನ್: ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದ ರೂಪ ಯಾವುದು? ಇಂಗ್ಲಿಷ್ನೊಳಗ ಶಬ್ದ ಕೊಟ್ಟಿರ್ತಾರ, ಅದರದ ಅನುವಾದವನ್ನ ಕನ್ನಡ ರೂಪದಲ್ಲಿ ಕೇಳಿರ್ತಾರ. 4 ಆಪ್ಷನ್ ಯಾವ್ಯಾವು? ಅರಣ್ಯ ವಿಜ್ಞಾನ, ಲೋಹ ವಿಜ್ಞಾನ, ವಿಧಿ ವಿಜ್ಞಾನ, ಹವಾಮಾನ ವಿಜ್ಞಾನ ಅಂತ ಹೇಳಿ 4 ಆಪ್ಷನ್ ಅದಾವ. ಈ 4 ಆಪ್ಷನ್ ಒಳಗ ರೈಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರ ವಿಧಿ ವಿಜ್ಞಾನ. ಫಾರೆನ್ಸಿಕ್ ಸೈನ್ಸ್ ಅಂತ ಹೇಳಿದ್ರ ವಿಧಿ ವಿಜ್ಞಾನ. ಇನ್ನು 33ನೇ ಕ್ವಶನ್: ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳಿ ಕೇಳ್ಯಾರ. ಸೊ ಅದನ್ನ ಬಿಡಿಸಿ ಬರೆದಾಗ ನಮಗ ಸಂಧಿ ಪಟ್ ಅಂತ ಹೇಳಿ ಗೊತ್ತಾಗತಿ. ಈ ಸಂಧಿಗಳ ಮೇಲೆ ನಾನು ಇನ್ ಡಿಟೇಲ್ ಆಗಿ ಕ್ಲಾಸ್ ಅನ್ನ ಮಾಡೀನಿ, ಅದನ್ನ ನೋಡ್ರಿ. ಅಂದ್ರೆ ನಿಮಗ ಈಸಿಯಾಗಿ ಸಂಧಿಗಳ ಬಗ್ಗೆ ಅರ್ಥ ಆಕತಿ. ಹಂಗಂದ್ರೆ ಅವ್ರ ಏನ್ ಕೇಳ್ಯಾರ? ಊರಲ್ಲಿ, ಊರು ಪ್ಲಸ್ ಅಲ್ಲಿ, ಊರಲ್ಲಿ, ಈ ರೀತಿ ಬಿಡಿಸಿ ಬರಿಬೇಕ್ರಿ. ಬಿಡಿಸಿ ಬರದಾಗ ನಮಗ್ ಗೊತ್ತಾಗ್ಬಿಡ್ತೈತಿ ಯಾವ ಸಂಧಿ ಅಂತ ಹೇಳಿ. ಇಲ್ಲೇ ಹೂ ಅನ್ನೋ ಸ್ವರ ಐತಿ, ಇಲ್ಲೇ ಅನ್ನೋ ಸ್ವರ ಐತಿ, ಬಟ್ ಹೂ ಅನ್ನೋದು ಲೋಪ ಆಗಿ ಅನ್ನೋದಷ್ಟ ಉಳಿದೈತಿ. ಅಂದ್ರ
ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರವು ಲೋಪವಾಗಿ ಸಂಧಿ ಕಾರ್ಯ ನಡೆದಿದ್ರೆ ಅದನ್ನ ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಊರಲ್ಲಿ ಅನ್ನುವಂತಹ ಶಬ್ದ ಲೋಪ ಸಂಧಿಗೆ ಉದಾಹರಣೆ ಆಕತಿ. ಇಲ್ಲಿ ಆಪ್ಷನ್ ಐತ ನೋಡ್ಬೇಕು. ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಐತಲ್ರಿ. ಲೋಪ ಸಂಧಿ, ಗುಣ ಸಂಧಿ. ರೈಟ್ ಆನ್ಸರ್ ಯಾವುದು? ಮೂರನೇದ್ದು ಲೋಪ ಸಂಧಿ. ಆಗಮ ಸಂಧಿ ಅಂದ್ರೇನು, ಆದೇಶ ಸಂಧಿ ಅಂದ್ರೇನು, ಗುಣ ಸಂಧಿ ಅಂದ್ರೇನು, ಎಲ್ಲಾ ಸಂಧಿಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಕ್ಲಾಸಸ್ ಮಾಡಿ ಹಾಕೇವಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಲಿಂಕ್ ಅವೈಲೇಬಲ್ ಐತಿ, ನೋಡ್ರಿ. ಇನ್ನ 34ನೇ ಕ್ವಶನ್, ಕಳುಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳ್ಯಾರ. ಒಂದಷ್ಟು ಆಡು ಭಾಷೆ ಶಬ್ದಗಳನ್ನ ಕೊಟ್ಟು ಅದ್ರ ಗ್ರಾಂಥಿಕ ರೂಪಗಳನ್ನ ಕೇಳ್ತಾರ. ಸೊ ಅದೇ ರೀತಿ ಕಳುಯಾರೆ ಅಂತ ಹೇಳಿದ್ರ ಕಳುಹಿಸುತ್ತಾರೆ, ಕಳುಹಿಸಿದ್ದಾರೆ, ಕಳುಹಿಸುವರು, ಕಳಿಸಾರು ಅಂತ ಕೊಟ್ರ 4 ಆಪ್ಷನ್. ಇದರ ರೈಟ್ ಆನ್ಸರ್ ಸೆಕೆಂಡ್ ಆಪ್ಷನ್, ಕಳುಹಿಸಿದ್ದಾರೆ ಅನ್ನೋದು ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಆಗಿರ್ತದೆ. ಇನ್ನ ಕ್ವಶನ್ ನಂಬರ್ 35, ಉಪವನವನ್ನು ಹೊಕ್ಕಿತ್ತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು. ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದಕ್ಕೆ ABCD ಅಂತ ಹೇಳಿ ಕೊಟ್ಟು ಮುಂದೆ ನೀಡಿರುವ ಸಂಕೇತಗಳನ್ನ ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನ ಆಯ್ಕೆ ಮಾಡಿ. ಕ್ವಶನ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗತೈತಿ, ನೋಡ್ರಿ. ಅದರ ಆಪ್ಷನ್ ಇಂಥದಂತೂ ಬಹಳ ಈಸಿ ರೀ. ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬಿಟ್ರ ಆ ಆಪ್ಷನ್ ಮೇಲೆ ಅದ್ರ ರೈಟ್ ಆನ್ಸರ್ ಯಾವ್ದಂತ ಗೊತ್ತಿಡ್ಬೋದು. ಹೆಂಗ್ ಗೊತ್ತಿಡ್ಬೇಕು ಸರ್? 1ನೇ ಆಪ್ಷನ್ ಬಿ ಅಂತ ಐತಿ. ಫಸ್ಟಿಗೆ ಬಿ ಅಂದ್ರೇನು? ಹೊಕ್ಕಿತ್ತು. ಹೊಕ್ಕಿತ್ತು ಅನ್ನೋ ತಗೊಂಡು ನಾವು ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡಕ ಬರೋಂಗಿಲ್ಲ. ಯಾಕಂದ್ರೆ ಫಸ್ಟಿಗೆ ನಮಗ ಸಬ್ಜೆಕ್ಟ್ ಬೇಕು. ಹೊಕ್ಕಿತ್ತು ಅನ್ನೋದು ಸಬ್ಜೆಕ್ಟ್ ಅಲ್ಲ, ಸೊ ಅದಕ್ಕೆ ಅದನ್ನ ಬಿಟ್ಬಿಡುದು. 2ನೇ ಆಪ್ಷನ್ಯಾಗ ಜಿ ಫಸ್ಟ್ ಐತಿ. ಜಿ ಅಂದ್ರೇನು? ಕುದುರೆಯು ಮಾಡ್ಬೋದು. ಎಫ್ ಐತಿ, ಅದ್ರ ಜಿ ನಂತರ ಎಫ್. ಕುದುರೆಯು ಶ್ರೀರಾಮನ. ಸರಿಯಾದಂತ ವಾಕ್ಯ ಕನ್ಸ್ಟ್ರಕ್ಷನ್ ಆಗ್ತಾ ಇಲ್ಲ. ಫಸ್ಟಿಗೆ 2-3 ವಾಕ್ಯ, ಇದು 2-3 ಶಬ್ದ ನೋಡಿಬಿಟ್ಲೆ ಗೊತ್ತಾಗ್ಬಿಡ್ತೈತಿ. ಸರಿಯಾದ ವಾಕ್ಯ ರಚನೆ ಆಗ್ತಾ ಇಲ್ಲ, ಬಿಟ್ಟು ಬಿಡ್ಬೇಕು. 3ನೇ ಆಪ್ಷನ್ ನೋಡ್ರಿ, ಸಿ ಫಸ್ಟಿಗೆ ಬಂದಾರ. ಹಂಗಂದ್ರ ವಾಲ್ಮೀಕಿಗಳ. ಡಿ ನೆಕ್ಸ್ಟ್ ಯಾವ್ದೈತಿ? ಡಿ ಐತಿ. ಪುಣ್ಯಾಶ್ರಮದ. ಎಫ್ ಐತಿ. ಶ್ರೀರಾಮನ. ಇ ಐತಿ. ಅಶ್ವಮೇಧ ಯಾಗ. ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ, ಶ್ರೀರಾಮನ ಅಶ್ವಮೇಧ ಯಾಗ. ಸೆಂಟೆನ್ಸ್ ಕರೆಕ್ಟ್ ಆಗ್ತಾ ಇಲ್ಲ, ಹಂಗಂದ್ರೆ ಅದನ್ನು ಬಿಟ್ವಿ. ಇನ್ನು 4ನೇದು ಏನೈತಿ? 4ನೇದು ಕ್ವಶನ್, ಸಾರಿ ಆಪ್ಷನ್ ಎಫ್ ಫಸ್ಟ್ ಐತಿ. ಶ್ರೀರಾಮನ. ಇ ಐತಿ ನೆಕ್ಸ್ಟ್. ಅಶ್ವಮೇಧ ಯಾಗದ. ಜಿ ಐತಿ ನೆಕ್ಸ್ಟ್. ಕುದುರೆಯು. ಸಿ ವಾಲ್ಮೀಕಿಗಳ. ಡಿ ಪುಣ್ಯಾಶ್ರಮದ. ಎ ಉಪವನವನ್ನು. ಬಿ ಹೊಕ್ಕಿತು. ಇದು ರೈಟ್ ಆದಂತ ಆನ್ಸರ್ ಆಗತ್ತೆ. ಅಂದ್ರ 35ಕ್ಕೆ 4ನೇ ಆಪ್ಷನ್ ಏನು? ಕರೆಕ್ಟ್ ಆದಂತ ಉತ್ತರ. ಅದ್ರ ಸೆಂಟೆನ್ಸ್ ಹೆಂಗ ಆಗ್ಬೇಕದು? ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಇನ್ನ 36ನೇ ಕ್ವಶನ್, ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆಯನ್ನ ಗುರುತಿಸಿ. ಯಾವುದು ಸರಿಯಾದ ಸೆಂಟೆನ್ಸ್ ಅಂತ ಹೇಳಿ ಕಂಡು ಹಿಡೀರಿ ಅಂತ ಹೇಳ್ಯಾರ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಭೂಮಿಯು ಆಗುತ್ತೆ ಒಂದು ದಿನ ಜಗತ್ತು. ವಾಕ್ಯ ಓದಿದ್ಬಿಟ್ಲೆ ಗೊತ್ತಾಗಬೇಕು ಸರಿಯಾದ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಅಂತ ಹೇಳಿ. ಇನ್ನ 2ನೇದು, ಒಂದು ದಿನ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಜಗತ್ತು. ಇದು ಸರಿಯಾಗಿ ಆಗ್ತಾ ಇಲ್ಲ, ಯಾಕಂದ್ರೆ ಜಗತ್ತು ಲಾಸ್ಟ್ ಬಂದೈತಿ, ಅದು ಸೂಟೇಬಲ್ ಆಗ್ತಾ ಇಲ್ಲ ಸೆಂಟೆನ್ಸ್. ಇನ್ನು 3rd ಒನ್, ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ. ಇದು ಕರೆಕ್ಟ್ ಆದಂತಹ ಸೂಟೇಬಲ್ ಸೆಂಟೆನ್ಸ್ ಆಗೈತಿ. ಬಟ್ ಅದರ ಹಂಗಂತ ಹೇಳಿ ಲಾಸ್ಟ್ನೇದ್ ಬಿಡುವಂಗಿಲ್ಲ, ಅದನ್ನು ಚೆಕ್ ಮಾಡ್ಬೇಕು. ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು. ಇದು ಅಷ್ಟು ಸೂಟೇಬಲ್ ಆಗುದಿಲ್ಲ. ಹಾಗಾದ್ರೆ ಸೂಟೇಬಲ್ ಆಗ್ತಾ ಇರೋದು ಯಾವುದು? 3rd ಆಪ್ಷನ್. 36ಕ್ಕೆ 3ನೇ ಆಪ್ಷನ್ ಏನೈತಲ್ಲ ಸರಿಯಾದ ಉತ್ತರ. ಇನ್ನ 37 ಸಂಖ್ಯೆಯನ್ನ ಕನ್ನಡದಾಗ ಬರೀರಿ ಅಂತ ಕೇಳ್ಯಾರ. ನೋಡ್ರಿ ಎಷ್ಟು ಈಸಿ ಕ್ವಶನ್ ಕೇಳ್ಯಾರ ಅಂದ್ರ ಅಷ್ಟು ಈಸಿ ಕ್ವಶನ್ ಕೇಳ್ಯಾರ. ಅಷ್ಟ ಡಿಫಿಕಲ್ಟ್ ಕ್ವಶನ್ಸ್ಗಳು ಇದ್ರಾಗ ಅದಾವು. ಇದನ್ನ ಕನ್ನಡದಾಗ ಬರಿ ಅಂದಾಗ ಫಸ್ಟಿಗೆ ನಮ್ಗ ಆರ್ ಹೆಂಗ್ ಬರೀತೇವೆ ಅನ್ನೋದು ಗೊತ್ತಿರ್ಬೇಕು. ಆರ್ ಅಂತ ಬರದ್ವಿ. ಒಬ್ಬೊಬ್ರು ಹೆಂಗ್ ಬರೀತಾರ, ಒಬ್ಬೊಬ್ರು ಹಿಂಗೂ ಬರೀತಾರ. ಹೆಂಗ್ ಬರದ್ರು ತೊಂದ್ರೆ ಇಲ್ಲ. ನಮಗ 6 ಅಂತ ಗೊತ್ತಾತು. 0 ಅಂತೂ 0 ಬರ್ಬೇಕು. 3
ಹಿಂಗ್ ಬರಿತೇವೆ 3 ಬರ್ಬೇಕು. ಸ್ವಲ್ಪ ಆಪ್ಷನ್ ನೋಡ್ಬೇಕು. ಮೊದ್ಲಿಗೆ 6 ಬಂದತ್ತೆ, ಎಲ್ಲಾ ಆಪ್ಷನ್ನಾಗೂ 6 ಬಂದತಿ. ನೆಕ್ಸ್ಟ್ ಏನ್ ಬರ್ಬೇಕು? 0 ಬರ್ಬೇಕು. 0 ಬಂದತ್ತಿಲ್ಲ, 2ನೇ ಆಪ್ಷನ್ನಾಗ 3ನೇ ಆಪ್ಷನ್ನಾಗ ಮಾತ್ರ 0 ಬಂದತಿ. ಹಂಗಾರೆ 1 4 ಬಿಟ್ಬಿಡ್ಬೇಕು. ಇನ್ ನೆಕ್ಸ್ಟ್ 3 ಬರ್ಬೇಕು. 2ನೇ ಆಪ್ಷನ್ನಾಗ 7 ಬಂದತಿ, 3ನೇ ಆಪ್ಷನ್ನಾಗ 3 ಬಂದತಿ. ಹಂಗಂದ್ರೆ ಆಪ್ಷನ್ ನಂಬರ್ ಯಾವುದು? 3ನೇ ಆಪ್ಷನ್ ಸರಿಯಾದಂತ ಉತ್ತರ. ಇದನ್ನ ಬರೆಯುವುದಾದ್ರ, ಪೂರ್ತಿ ಬರೆಯುವುದಾದ್ರ 8 5 7. ಇನ್ನು 38. ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನ ಗುರುತಿಸಿ ಅಂತ ಕೇಳ್ಯಾರ. ಆಹಾ, ಈ ಶಬ್ದ ಫಸ್ಟ್ ಓದಿದ್ಲೆ ಗೊತ್ತಾಗಬೇಕು, ಇದು ಭಾವಸೂಚಕವನ್ನ ಹೊಂದಿರತಕ್ಕಂತಹ ಶಬ್ದ ಆಗೈತಿ. ಅಲ್ಲೇ ಭಾವ ಸೂಚನೆಯನ್ನ ಸೂಚಿಸುವಂತಹ ಚಿಹ್ನೆನ ಬರ್ಬೇಕು, ಇಂಥ ಚಿಹ್ನೆನ ಬರ್ಬೇಕು. ಇದು ಭಾವಸೂಚಕ ಚಿಹ್ನೆ ಆಗಿರೋದ್ರಿಂದ ಆಹಾ ಅನ್ನೋ ಶಬ್ದದ ಮುಂದೆ ಇದ ಬರ್ಬೇಕು. ಹಂಗಂದ್ರ ಅದು ಬಂದತ್ತ ನೋಡ್ರಿ. ಫಸ್ಟ್ನೇ ಕ್ವಶನ್ ಮಾರ್ಕ್ ಬಂದತಿ, ಬಿಟ್ಟು ಬಿಡ್ರಿ. 4ನೇ ಆಪ್ಷನ್ನಾಗ ಚಿಹ್ನೆನ ಇಲ್ಲ, ಬಿಟ್ಟು ಬಿಡ್ರಿ. ಇನ್ನು 2 ಮತ್ತು 3ನೇ ಆಪ್ಷನ್ನಾಗ ಅದ್ರ ಮುಂದ ಭಾವಸೂಚಕ ಚಿಹ್ನೆ ಬಂದತಿ. ಹಂಗಂದ್ರ ಮುಂದಿನ ನೋಡೋಣ. ಸೂರ್ಯನಿಗೂ ಗ್ರಹಣವೇ, ಅಲ್ಲಿ ಒಂದು ಮತ್ತು 2ನೇ ಆಪ್ಷನ್ನಾಗ ಈ ಭಾವಸೂಚಕ ಕೊಟ್ಟಾರ, ಅದು ಭಾವಸೂಚಕ ಆಗುದಿಲ್ಲ. ಕ್ವಶನ್ ಮಾಡತ್ತೇವೆ ನಾವಲ್ಲೇ. ಸೂರ್ಯನಿಗೂ ಗ್ರಹಣವೇ ಅಂದ್ರೆ ಕ್ವಶನ್ ಕೇಳತ್ತೇವೆ, ಕ್ವಶನ್ ಮಾರ್ಕ್ ಬರ್ಬೇಕು. ಅಂದ್ರ ಆಪ್ಷನ್ ನಂಬರ್ 3 ಆಹಾ ಸೂರ್ಯನಿಗೂ ಗ್ರಹಣವೇ ಅನ್ನುವುದು ಸರಿಯಾದಂತ ಉತ್ತರ ಆಕತಿ. ಇನ್ನ 39. ಈ ಕೆಳಗಿನ ಗಾದೆ ಮಾತನ್ನ ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ ಡ್ಯಾಶ್ 3 ಮೊಳ ನೇಯ್ದರಂತೆ. 2ನೇ ಆಪ್ಷನ್ ಕರೆಕ್ಟ್ ಆದಂತ ಉತ್ತರ ಆಕತಿ. 3 ಮೊಳ ನೇಯ್ದರಂತೆ. 41. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆ ಆಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಉದಾಹರಣೆ ಅಥವಾ ಯಾವ ಸಂಧಿಗೆ ಸೇರುತ್ತದೆ ಅಂತ ಹೇಳಿ ಕೇಳ್ಯಾರ. 1ನೇ ಆಪ್ಷನ್ ವಕಾರಾಗಮ ಸಂಧಿ, 2ನೇ ಆಪ್ಷನ್ ಯಕಾರಾಗಮ ಸಂಧಿ, 3 ಲೋಪ ಸಂಧಿ, 4 ಆದೇಶ ಸಂಧಿ. ವಕಾರಾಗಮ ಸಂಧಿ ಆಗಮ ಸಂಧಿ ಒಳಗ ಮತ್ತ ವಕಾರಾಗಮ ಸಂಧಿಗೆ ಉದಾಹರಣೆ ಆಕತಿ. ಅಂದ್ರ ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ಇನ್ನು 42. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನ ಬರೆಯಿರಿ. ಹುಡುಗ ರೂಢನಾಮ, ಹಾವಾಡಿಗ ಕ್ವಶನ್ ಮಾರ್ಕ್ ಇಟ್ಟಾರ. ಅಂದ್ರ ಹುಡುಗ ಅಂದ್ರ ರೂಢನಾಮ ಆಕತಿ, ಹಾವಾಡಿಗ ಅಂದ್ರ ಈ ಕೆಳಗಿಂದ ಯಾವ್ದಾಕತ್ತ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಅನ್ವರ್ತನಾಮ, ಅಂಕಿತನಾಮ, ರೂಢನಾಮ, ಸರ್ವನಾಮ. ಇಲ್ಲಿ ರೈಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರ ಅನ್ವರ್ತನಾಮ. ಯಾಕಂದ್ರ ವ್ಯಕ್ತಿ ಮಾಡುವಂತಹ ಕೆಲಸ ಅಥವಾ ಗುಣದ ಆಧಾರದ ಮೇಲೆ ಅಥವಾ ಅವನ ದೇಹದ ಆಧಾರದ ಮೇಲೆ ಒಂದಷ್ಟು ಶಬ್ದಗಳ ಬಂದಿರ್ತಾವ, ಅದಕ್ಕೆ ನಾವು ಅನ್ವರ್ತನಾಮ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಕುರುಡ, ಕುಂಟ, ವ್ಯಾಪಾರಿ, ವಿದ್ಯಾರ್ಥಿ, ಹಾವಾಡಿಗ ಇವೆಲ್ಲವೂ ಕೂಡ ಅನ್ವರ್ತನಾಮಕ್ಕೆ ಉದಾಹರಣೆ ಆಕ್ಕವ. ಇನ್ನು ಅಂಕಿತನಾಮ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿಗೆ ನಾವು ಒಂದು ಪರ್ಟಿಕ್ಯುಲರ್ ಹೆಸರನ್ನ ಕೊಟ್ಟು ಕರಿತಿರ್ತೇವಲ್ವಾ, ಅದೆಲ್ಲವೂ ಕೂಡ ಅಂಕಿತನಾಮಕ್ಕೆ ಉದಾಹರಣೆ ಆಕತಿ. ಫಾರ್ ಎಕ್ಸಾಂಪಲ್ ಮಂಜುನಾಥ್, ಇದು ಒಂದು ಅಂಕಿತನಾಮ. ವರದರಾಜ್, ಬಸವರಾಜ್, ಮಾರುತಿ ಇವೆಲ್ಲವೂ ಕೂಡ ಅಂಕಿತನಾಮಕ್ಕ ಉದಾಹರಣೆ. ಇನ್ನು ರೂಢನಾಮ ಅಂತ ಹೇಳಿದ್ರೆ ರೂಢಿಯಿಂದ ಬಂದಿರತಕ್ಕಂತಹ ನಾಮಗಳನ್ನ ನಾವು ರೂಢನಾಮ ಅಂತ ಹೇಳಿ ಕರಿತೀವಿ. ಹುಡುಗ, ಹುಡುಗಿ, ನದಿ, ಪರ್ವತ ಇವೆಲ್ಲವೂ ಕೂಡ ರೂಢನಾಮ. ಇನ್ನು ಸರ್ವನಾಮ ಅಂದ್ರ ಅವನು, ನಾನು, ಅವಳು, ಅವರು ಇವೆಲ್ಲವೂ ಕೂಡ ಸರ್ವನಾಮಕ್ಕೆ ಉದಾಹರಣೆ ಆಕ್ಕವ. ಹಂಗಂದ್ರೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ನಂಬರ್ 1 ಅನ್ವರ್ತನಾಮ. ಇನ್ನು 43ನೇ ಕ್ವಶನ್ ನೋಡ್ರಿ. ಎಳೆಗರು ಅಂತ ಐತಿ. ಈ ಸಂಧಿ ಪದವನ್ನ ಬಿಡಿಸಿ ಬರೆಯಿರಿ ಅಂತ ಕೇಳ್ಯಾರ. ಆಪ್ಷನ್ ನೋಡ್ರಿ. ಎಳೆ ಪ್ಲಸ್ ಗರು, ಎಳೆಯ ಪ್ಲಸ್ ಕರು, ಎಳೆ ಪ್ಲಸ್ ಕರು, ಎಳೆಯ ಪ್ಲಸ್ ಗರು ಅಂತ ಐತಿ. ರೈಟ್ ಆನ್ಸರ್ ಯಾವ್ದಾಕತ್ತಂದ್ರ 3ನೇ ಆಪ್ಷನ್ ಏನೈತಲ್ಲ, ಎಳೆ ಪ್ಲಸ್ ಕರು, ಎಳೆಗರು ಅಂತ ಹೇಳಿ ಅದು ರೈಟ್ ಆನ್ಸರ್ ಆಕತಿ. ಇದು ಯಾಕೆ ರೈಟ್ ಆನ್ಸರ್ ಆಕತಿ ಅನ್ನೋದನ್ನ ಹೇಳ್ತೇನೆ. ಎಳೆ ಪ್ಲಸ್ ಕರು ಇಸ್ ಈಕ್ವಲ್ ಟು ಎಳೆಗರು. ನೋಡ್ರಿ, ಕ ಐತಿ, ಗ ಆದೇಶವಾಗಿ ಬಂದತಿ. ಅಂದ್ರ ಕ ತ ಪ ಗಳಿಗೆ ಗ ದ ಬ ಗಳು ಆದೇಶವಾಗಿ ಬರ್ತಾ ಇದ್ವು ಅಂದ್ರ ಅದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಇದು ಯಾವ ಸಂಧಿಗೆ ಉದಾಹರಣೆ ಹಂಗಾರ? ಆದೇಶ ಸಂಧಿಗೆ ಉದಾಹರಣೆ. ಆದೇಶ ಸಂಧಿಗೆ ಉದಾಹರಣೆ. ಇದನ್ನ ಹಿಂಗ ಬರಿಬೇಕು. ಮತ್ತೆ ಇಲ್ಲಿ ಗ ಬಂದಿತ್ತು ಅಂತ ಹೇಳಿದ್ರೆ ಅದು ತಪ್ಪಕತಿ, ಯಾಕಂದ್ರ ಅದು ಆದೇಶ ಸಂಧಿ ಆಗುದಿಲ್ಲ ಅವಾಗ. 44. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನ ಗುರುತಿಸಿ. ಸರಿಯಾದ ವಾಕ್ಯ ಸಂಯೋಜನೆಯನ್ನ ಗುರುತಿಸಿ ಅಂತ ಕೇಳ್ಯಾರ. ಈ 4 ಆಪ್ಷನ್ ಗಳನ್ನ ಓದ್ತ ನೋಡ್ರಿ.
10ನೇ ಶತಮಾನವನ್ನ ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಇದು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಸರಿಯೇ ಇಲ್ಲ. ಸುವರ್ಣಯುಗ 10ನೇ ಶತಮಾನವನ್ನ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ, ಇದು ಕರೆಕ್ಟ್ ಆಗಿಲ್ಲ. 10ನೇ ಶತಮಾನವನ್ನ ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ, ಪರ್ಫೆಕ್ಟ್ ಆದಂತಹ ವಾಕ್ಯ ರಚನೆ ಆಗೈತಿ. ಇನ್ನು ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ 10ನೇ ಶತಮಾನವನ್ನ, ಇದು ಸರಿಯಾದಂತಹ ಕನ್ಸ್ಟ್ರಕ್ಷನ್ ಆಗಿಲ್ಲ. ಹಂಗಂದ್ರೆ ರೈಟ್ ಆನ್ಸರ್ ಯಾವುದು? 3ನೇ ಆಪ್ಷನ್ ಏನೈತಲ್ಲ ಅದು ರೈಟ್ ಆನ್ಸರ್. 10ನೇ ಶತಮಾನವನ್ನ ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ, ಇದು ಸರಿಯಾದ ಉತ್ತರ. ಇನ್ನು 45, ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದಿದ ಜೋಡಣೆಯನ್ನ ಗುರುತಿಸಿ. ಗ್ರಂಥಿ ಗಂಟು, ಚತುರ್ಥಿ ಚೌತಿ, ಗೂಕ ಗೂಬೆ, ಋಷಿ ಋಣ ಅಂತ ಕೊಟ್ಟಾರ. ಇದನ್ನ ನೋಡಿದಾಗ ಸರಿ ಹೊಂದದ್ದನ್ನ ನಾವು ಆರಿಸ್ಬೇಕಾಗತಿ. ಕ್ವಶನ್ ಚಂದಾಗಿ ಓದ್ಬೇಕ್ರಿ. ಸರಿ ಹೊಂದಿದ್ದನ್ನ ಕೇಳಿರ್ತಾರ ಅಥವಾ ಸರಿ ಹೊಂದದ್ದನ್ನ ಕೇಳಿರ್ತಾರ, ಟ್ವಿಸ್ಟ್ ಮಾಡಿರ್ತಾರ ಕ್ವಶನ್. ಸೊ ಇದ್ರಾಗ ಏನ್ ಕೇಳ್ಯಾರ? ಸರಿ ಹೊಂದದ ಜೋಡಿಯನ್ನ ಗುರುತಿಸ್ಬೇಕು ಅಂತ ಹೇಳ್ಯಾರ. ಗ್ರಂಥಿ ಗಂಟು ತತ್ಸಮ ತದ್ಭವ. ನೋಡ್ರಿ ಕ್ವಶನ್ ಇದು ಕೂಡ ತತ್ಸಮ ತದ್ಭವದ ಮೇಲೆ ಬಂದತಿ. ಗ್ರಂಥಿ ಗಂಟು, ಗ್ರಂಥಿ ಅನ್ನೋದು ತತ್ಸಮ, ಗಂಟು ಅನ್ನೋದು ತದ್ಭವ. ಚತುರ್ಥಿ ಚೌತಿ ತತ್ಸಮ ತದ್ಭವ. ಗೂಕ ಗೂಬೆ ತತ್ಸಮ ತದ್ಭವ. ಋಷಿ ಋಣ ಇದು ಅಲ್ಲ. ಋಷಿ ಮತ್ತು ಋಣ ಅನ್ನೋದು ಆಪ್ಷನ್ ಅನ್ನ ನಾವು ಹೊರಗೆ ತೆಗಿಬೇಕು. ಅಂದ್ರೆ 4ನೇ ಆಪ್ಷನ್ ರೈಟ್ ಆದಂತ ಆನ್ಸರ್, ಅದನ್ನ ಹೊರಗೆ ತೆಗೆದು. ಇನ್ನ ಯಾಕಲ್ಲ ಅನ್ನೋದನ್ನ ಕಂಡುಹಿಡಿಬೇಕು. ಋಷಿ ಅದು ತದ್ಭವ. ಎದ್ರ ತದ್ಭವ? ಋಷಿ ಅನ್ನುವಂತದ್ರ ಶಬ್ದದ ತದ್ಭವ. ಈ ಋಷಿ ಅನ್ನೋದ್ರದ್ದು ತದ್ಭವ ರೂಪ ಋಷಿ. ಸೊ ಅದಕ್ಕೋಸ್ಕರ ಅದನ್ನ ಹೊರಗೆ ತೆಗಿಬೇಕು. 46ನೇ ಕ್ವಶನ್ ನೋಡ್ರಿ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದದ್ದನ್ನ ಗುರುತಿಸಿ. ಕರೆಕ್ಟ್ ಇರುವುದನ್ನ ಏನ್ ಮಾಡ್ಬೇಕು? ಗುರುತಿಸ್ಬೇಕು. ಸಂಖ್ಯಾವಾಚಕ ರಾಮ ಲಕ್ಷ್ಮಣ ಅಲ್ಲ. ರಾಮ ಲಕ್ಷ್ಮಣ ಅನ್ನೋದು ಅಂಕಿತ ನಾಮಗಳಾಕವು, ಇದು ಸಂಖ್ಯಾವಾಚಕ ಆಗುದಿಲ್ಲ. ಇನ್ನ ನಾಮವಾಚಕ ದೊಡ್ಡದು ಸಣ್ಣದು, ಇದು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ದೊಡ್ಡದು ಸಣ್ಣದು ಅನ್ನೋದು ಪರಿಮಾಣವಾಚಕ ಆಕತಿ, ನಾಮವಾಚಕ ಅಲ್ಲ. ಇನ್ನು ದ್ವಿರುಕ್ತಿ ದಡ ದಡ, ಇದು ಸರಿಯಾದ ಹೊಂದಾಣಿಕೆ ಆಗುದಿಲ್ಲ. ಯಾಕಂದ್ರೆ ದಡ ದಡ ಅನ್ನೋದು ಅನುಕರಣವೇ ಆಕತಿ, ದ್ವಿರುಕ್ತಿ ಆಗುದಿಲ್ಲ. ಇನ್ನು ಗುಣವಾಚಕ ಕೆಟ್ಟದ್ದು ಒಳ್ಳೆಯದು, ಇದು ಕರೆಕ್ಟ್ ಆದಂತ ಹೊಂದಾಣಿಕೆ ಆಕತಿ. ಗುಣವಾಚಕ ಸರಿಯಾದಂತ ಆನ್ಸರ್. 46ಕ್ಕೆ 4ನೇ ಆಪ್ಷನ್ ಏನೈತಲ್ಲ ಕರೆಕ್ಟ್ ಆದಂತ ಆನ್ಸರ್. 47ನೇ ಕ್ವಶನ್ ನೋಡ್ರಿ. ಅ ಪಟ್ಟಿಯಲ್ಲಿನ ತತ್ಸಮಗಳನ್ನ ಬ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ತತ್ಸಮ ತದ್ಭವಗಳ ಮೇಲೆ ಹೆವಿ ಕ್ವಶನ್ಸ್ ರೈಸ್ ಆಗ್ಯಾವು, ಅವೆರಡನ್ನು ಹೊಂದಿಸಿ ಬರೆಯಕ್ ಕೇಳ್ಯಾರ. ಅ ಪಟ್ಟಿ ಒಳಗೆ ಏನೈತಿ? ಪುಸ್ತಕ, ಸಂಸ್ಕೃತ, ಕರ್ತೃ, ದೀಪಿಕಾ ಅಂತ ಐತಿ. ಬ ಪಟ್ಟಿ ಒಳಗೆ ಏನೈತಿ? ಕರ್ತಾರ, ಪುತ್ಥಳಿ, ಹೊತ್ತಿಗೆ, ಸಕ್ಕದ, ದೀವಿಗೆ ಅಂತ ಐತಿ. ಸೊ ಇವುಗಳನ್ನ ಆಪ್ಷನ್ ಮೇಲೆ ಈಸಿಯಾಗಿ ಆನ್ಸರ್ ಅನ್ನ ಕಂಡು ಹಿಡ್ಕೋಬಹುದು. ಬಟ್ 1 ಅಥವಾ 2 ತತ್ಸಮ ತದ್ಭವಗಳು ಗೊತ್ತಿರ್ಲೇಬೇಕು. ಅಂದಾಗ ಮಾತ್ರ ಆಪ್ಷನ್ ಮ್ಯಾಗ ಈಸಿಯಾಗಿ ಕಂಡು ಹಿಡ್ಕೋಬಹುದು. ಇದು ಯಾವಾಗ ನನಗೆ ಕ್ವಶನ್ ಪೇಪರ್ ನನ್ನ ಕೈ ಸಿಕ್ತಲ್ಲ ಅವಾಗ ನನಗೂ ಪಟ್ ಅಂತ ಸಂಸ್ಕೃತ ಮತ್ತು ಕರ್ತೃದ ತದ್ಭವ ರೂಪಗಳು ಗೊತ್ತಾಗ್ಲಿಲ್ಲ. ನಾ ಏನ್ ಐಡಿಯಾ ಮಾಡಿದೆ, ಆಪ್ಷನ್ ಹೆಂಗ್ ಕಂಡು ಹಿಡಿದೆ ಆನ್ಸರ್ ಅನ್ನೋದನ್ನ ಹೇಳ್ತಾ ನೋಡ್ರಿ. ಪುಸ್ತಕ ಅನ್ನೋದು ನನಗೆ ಗೊತ್ತಿತ್ತು, ದೀಪಿಕಾ ಅನ್ನೋದು ಗೊತ್ತಿತ್ತು. ಪುಸ್ತಕದ ತದ್ಭವ ರೂಪ ಏನಕತಿ? ಹೊತ್ತಿಗೆ ಆಕತಿ. ಹಂಗಂದ್ರೆ ನನಗೆ ಗೊತ್ತಾತು 3ನೇದಕ್ಕ ಎ. ಇನ್ನ ದೀಪಿಕಾ ಅನ್ನೋದು ನನಗೆ ಗೊತ್ತಿತ್ತು. ದೀಪಿಕಾ ಅನ್ನೋದಕ್ಕ ತದ್ಭವ ರೂಪ ಏನಕತಿ? ದೀವಿಗೆ. ಇವೆರಡು ಮಾತ್ರ ನನಗ ಗೊತ್ತಿದ್ವು. ಹಂಗಂದ್ರ ಇವೆರಡು ಗೊತ್ತದಾವಂದ್ರ ಆಪ್ಷನ್ಯಾಗ ಇವಕ್ಕೆರಡು ಮ್ಯಾಚ್ ಆಗುವಂತಹ ಆಪ್ಷನ್ ಐತೆ ಅಂತ ನೋಡ್ಬೇಕ್ರಿ. ಏಕ 3ನೇ ಆಪ್ಷನ್ ಮ್ಯಾಚ್ ಆಗ್ಬೇಕು, ಇನ್ನ ಡಿಕ 5ನೇ ಆಪ್ಷನ್ ಮ್ಯಾಚ್ ಆಗ್ಬೇಕು. ಅಂತ ಆಪ್ಷನ್ ಏನ್ರ ಅದಾವ ನೋಡು ನಂಗಾರ. ಏಕ 3ನೇ ಆಪ್ಷನ್ ಎಲ್ಲೆಲ್ಲ ಐತಿ? ಫಸ್ಟ್ಗೆ ಐತ್ರಿ. ಫಸ್ಟ್ಗೆ ಐತಿ ಅಂದ್ರೆ ಗೊತ್ತಾಗ್ಬಿಡ್ತು, 1ನೇ ಆನ್ಸರ್ ರೈಟ್ ಆನ್ಸರ್. ಏಕ 3ನೇದ್ದು, ಬಿಕ 4ನೇದ್ದು, ಇದಕ್ಕ 4ನೇದ್ದು, ಇನ್ನ ಸಿಕ 1ನೇದ್ದು, ಟಿಕ 5ನೇದ್ದು, ಇದಕ್ಕ 3ನೇದ್ದು. ಸೊ ಈ ರೀತಿಯಾಗಿ ಈಸಿಯಾಗಿ ನಾವು ಆನ್ಸರ್ ಅನ್ನ ಕಂಡು ಹಿಡ್ಕೋಬೇಕು. ಮೊದಲು ನಮಗೆ 1 ಅಥವಾ 2 ಗೊತ್ತಿರ್ಬೇಕು, ಮತ್ತೆ ಅಂದಾಗ ಮಾತ್ರ ಆಪ್ಷನ್ಯಾಗ ಗೊತ್ತಿಡಕ್ ಸಾಧ್ಯ ಆಕತಿ. ಸೊ ರೈಟ್ ಆನ್ಸರ್ 1ನೇದ್ದು. ಇನ್ನು 49, ಅಕ್ಷರವನ್ನ ವರ್ಣ ಎಂದು ಮೊದಲು ಕರೆದವರು ಯಾರು? ಅಕ್ಷರಗಳನ್ನ ವರ್ಣಗಳು ಅಂತ ಹೇಳಿ ಕರೆದವರು ಕೆ.ಸಿ. ರಾಜ. 1ನೇ ಆಪ್ಷನ್ ಏನೈತಲ್ಲ ರೈಟ್ ಆನ್ಸರ್ ಆಗತ್ತೆ. ನಾಗವರ್ಮ, ನಾಗಚಂದ್ರ, ಭಟ್ಟ ಕಳಂಕ ಅಂತ ಆಪ್ಷನ್ ಅದಾವು. ಬಟ್ ಅದ್ರ ರೈಟ್ ಆನ್ಸರ್ ಕೆ.ಸಿ. ರಾಜ.
ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆ, ಇವತ್ತಿನ ಕ್ಲಾಸಿನ ಕೊನೆಯ ಪ್ರಶ್ನೆ ಇದೆ. ಐ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಅಂತ ಹೇಳಿ ಕ್ವಶನ್ ಐತಿ. 4 ಆಪ್ಷನ್ ನೋಡ್ರಿ. ಯೋಗವಾಹಕಗಳು, ಸಂಧ್ಯಕ್ಷರಗಳು, ಮಹಾಪ್ರಾಣಗಳು, ಅನುನಾಸಿಕಗಳು ಅಂತ ಕೇಳ್ಯಾರ. ಸೊ ಇದ್ರಾಗ ರೈಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ಸೆಕೆಂಡ್ ಒನ್, ಸಂಧ್ಯಕ್ಷರಗಳು. ಉಳಿದ ಆಪ್ಷನ್ಗಳನ್ನು ಸ್ವಲ್ಪ ನೋಡೋದಾದ್ರ ಯೋಗವಾಹಕಗಳು ಅಂತ ಹೇಳಿದ್ರೆ ಅಮ್ಮ ಮತ್ತು ಅಹ. ಅಮ್ಮನ್ನ ನಾವು ಅನುಸ್ವಾರ ಅಂತ ಹೇಳಿ ಕರೆದ್ರ, ಅಹ ಅನ್ನ ವಿಸರ್ಗ ಅಂತ ಹೇಳಿ ಕರಿತೀವಿ. ಇನ್ನು ಎರಡು ಸೇರಿದ್ರೆ ಯೋಗವಾಹಕಗಳು. ಇನ್ನ ಸಂಧ್ಯಕ್ಷರಗಳಂದ್ರ ಐ ಮತ್ತು ಔ. ಮಹಾಪ್ರಾಣಗಳು ಅಂದ್ರ ಖ, ಘ, ಧ, ಥ, ಢ ಈ ತರ ಏನ್ ಬರ್ತಾವಲ್ಲ, ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳೇನದಾವಲ್ಲ ಅವುಗಳನ್ನ ಮಹಾಪ್ರಾಣಗಳು ಅಂತ ಹೇಳಿ ಕರಿತೀವಿ. ಅನುನಾಸಿಕಗಳು, ಈಗ ಅನುನಾಸಿಕದ ಸಂಧಿ ಒಂದು ನೋಡಿದ್ವಲ್ಲ, ಞ, ಞ, ಣ, ನ, ಮ ಇವೆಲ್ಲವೂ ಕೂಡ ಅನುನಾಸಿಕಗಳಾಗಿರ್ತಾವು. ಸೊ ಈ ರೀತಿ ಎಲ್ಲಾ ಆಪ್ಷನ್ಸ್ ಗಳ ಬಗ್ಗೆನೂ ನಮಗೆ ಅವೇರ್ ಇರ್ಬೇಕು. ಆಮೇಲೆ ಅದಕ್ಕೆ ಯಾಕೆ ಅದ್ರ ರೈಟ್ ಆನ್ಸರ್ ಆಗತ್ತ ಅನ್ನೋದು ನಮಗೆ ಗೊತ್ತಿರ್ಬೇಕು. ಅಂದಾಗ ಮಾತ್ರ ಓದು ಅನ್ನೋದು ಪರಿಪೂರ್ಣವಾಗಿರ್ತತಿ. ಹಂಗ ಯಾರೋ ಹೇಳಿದ್ರು ಒಂದು ಉತ್ತರ, ಅಥವಾ ಯಾರೋ ಯೂಟ್ಯೂಬ್ ಚಾನಲ್ನ ಅಪ್ಲೋಡ್ ಮಾಡಿದ್ರು, ಅಥವಾ ಯಾವುದೋ ಇನ್ಸ್ಟಿಟ್ಯೂಟ್ನೊಳಗೆ ಇದಕ್ಕೆ ಇದ ಆನ್ಸರ್ ಅಂತ ಹೇಳಿದ್ರು ಅಂತ ಹೇಳಿ, ಅಥವಾ ಗವರ್ಮೆಂಟ್ನ ಕೀ ಆನ್ಸರ್ಗಳನ್ನು ಕೂಡ ಚೆಕ್ ಮಾಡುವಾಗ ಅದಕ್ಕೆ ಅದ ಯಾಕೆ ಆನ್ಸರ್ ಆತ ಅನ್ನೋದನ್ನು ತಿಳ್ಕೊಬೇಕು ನೀವು. ಯಾಕಂದ್ರೆ ಬ್ಲೈಂಡ್ ಆಗಿ ಯಾರನ್ನು ನಂಬಬಾರ್ದು. ಸ್ಟಡಿ ಮಾಡುವಾಗ ಓರೆ ಹಚ್ಚಿ ನೋಡುವಂತಹ ಗುಣವನ್ನ ಹೊಂದಿದ್ರೆ ಬಹಳ ಚಲೋ. ಅದಕ್ಕೋಸ್ಕರ ಇವತ್ತಿನ ಈ ಕ್ಲಾಸ್ ಅನ್ನ ನಿಮ್ಮನ್ನು ಪ್ರೆಸೆಂಟ್ ಮಾಡೀನಿ. ಇನ್ನು ಉಳಿದಂತಹ 50 ಪ್ರಶ್ನೆಗಳನ್ನ ಮುಂದಿನ ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.